ಇದು ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಈ ಚಾಮರಾಜನಗರ ಶೂಟೌಟ್ ಕೇಸ್ಗೆ ಬೇರೆ ಬೇರೆ ತಿರುವುಗಳು ಸಿಗ್ತಾ ಹೋಗ್ತಾ ಇದೆಯಾ. ಇಲ್ಲಿ ಪೋಸ್ಟ್ ಮಾರ್ಟಮ್ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ಶುರುವಾಯಿತು. ಕ್ಲೋಸ್ ರೇಂಜಿಂದ ಹೊಡೆದಿದ್ದಾರೆ ಇವರು. ಕ್ಲೋಸ್ ರೇಂಜಿಂದ ಹೊಡೆದಿದ್ದರೆ ಅದು ಎನ್ಕೌಂಟರ್ ಅಂತ ಲೆಕ್ಕನಾ? ಯಾವುದೋ ವ್ಯಕ್ತಿ, ಎದುರಾಳಿ ವ್ಯಕ್ತಿ, ಆತನು ಕ್ಲೋಸ್ ರೇಂಜಿಂದ ಬಂದು ಫೈರ್ ಮಾಡಿದ್ದಾಗ ಅಕಸ್ಮಾತ್ ಇವರು ಆತ್ಮರಕ್ಷಣೆಗಾಗಿ ಫೈರ್ ಮಾಡಿದರೆ ಅದು ಆತ್ಮರಕ್ಷಣೆಗೆ ಮಾತ್ರ ವ್ಯಾಪ್ತಿಗೆ ಬರುತ್ತಾ? ತುಂಬ ದೂರದಿಂದ ಹೊಡೆದಿದ್ದರೆ ಮಾತ್ರ ಎನ್ಕೌಂಟರ್, ಅಥವಾ ತುಂಬ ದೂರದಿಂದ ಹೊಡೆದಿದ್ದರೆ ಅದು ಎನ್ಕೌಂಟರ್ ಅಲ್ಲ, ತೀರಾ ಹತ್ತಿರದಿಂದ ಶೂಟ್ ಮಾಡಿಬಿಟ್ಟಿದ್ರೆ ಮಾತ್ರ ಎನ್ಕೌಂಟರ್ ಅಂತ ನಾವು ಕನ್ಕ್ಲೂಷನ್ ಬರಲಿಕ್ಕೆ ಆಗುತ್ತಾ? ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ? ಇನ್ನೊಂದು ಕಡೆ ಆ ಕಡೆಯ ನಾಡ ಬಂದೂಕುಗಳು ಈ ವೇಳೆಯಲ್ಲಿ ಬಳಕೆ ಆಗಿದ್ವಾ? ನಾಡ ಬಂದೂಕು ಬಳಕೆ ಆಗಿದ್ವಾ? ಇವ್ರ ಮೇಲೆ ಅದನ್ನು ಫೈರ್ಗೋಸ್ಕರವಾಗಿ ಬಳಸಲಾಗಿತ್ತಾ? ಈ ಪ್ರಶ್ನೆ ಕೂಡ ಒಂದು ಕಡೆ ಇದೆ. ಇದರ ಜೊತೆಗೆ ಈಗ ಏನಾಗ್ಬಿಟ್ಟಿದೆ ಇಲ್ಲಿ ಅಂತ ಹೇಳಿದ್ರೆ, ಈ ಮರಿ ವೀರಪ್ಪನ್ಗಳು, LTTಯ ಪ್ರಭಾಕರನ್, ಇವರ ಪರವಾಗಿನ ಸಿಂಪತೈಸರ್ಸ್ ಹುಟ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಅವರ ಪರವಾಗಿ ಮಾತನಾಡುವವರು ಈ ಇಡೀ ಸನ್ನಿವೇಶವನ್ನು ಇಟ್ಕೊಂಡು ಅವರೆಲ್ಲರೂ ಕೂಡ ಇದೀಗ ವೀರಪ್ಪನ್ ಬಗ್ಗೆ ಕರುಣಾಜನಕವಾಗಿ ಮಾತಾಡೋದು, ಅಥವಾ ಅವನನ್ನು ಬೆಂಬಲಿಸ್ಕೊಂಡು ಮಾತಾಡೋದು, ಪ್ರಭಾಕರನ್ ಬಗ್ಗೆ ಬೆಂಬಲಿಸ್ಕೊಂಡು ಮಾತಾಡೋದು ಮಾಡ್ತಾ ಇದ್ದಾರಾ? ಇದರ ಹಿಂದೆ ತೀರಾ ಇತ್ತೀಚೆಗೆ ತಮಿಳುನಾಡಿನ ವಿಧಾನಸಭೆ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸ್ತಾ ಬರಬೇಕು. ಅಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಈ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ತುಂಬ ಚರ್ಚೆ ಆಗ್ತಾ ಇದೆ. ಇವರಿಗೆ ಪರಿಹಾರ ಕೊಡಿ, ಇವ್ರಿಗೆ ಅನ್ಯಾಯ ಆಗಿಬಿಟ್ಟಿದೆ, ಅವರು ತಮಿಳರಿದ್ದಾರೆ, ಅವರು ಕ್ರಿಶ್ಚಿಯನ್ಸ್ ಇದ್ದಾರವರು, ಅವ್ರಿಗೆ ಹೇಗಾದರೂ ನ್ಯಾಯ ಕೊಡಿಸಲೇಬೇಕು ಅಂಥೇಳಿ ಕರ್ನಾಟಕದ ವಿದ್ಯಮಾನಗಳ ಬಗ್ಗೆ ತಮಿಳುನಾಡು ಈ ರೀತಿ ಹಸ್ತಕ್ಷೇಪವನ್ನು ಮಾಡಬಹುದಾಗತ್ತಾ? LTTE TOJ ಈ ಟೈಗರ್ ಆಫ್ ಜಸ್ಟಿಸ್ ಅಂತ ಯಾವುದೋ ಒಂದು ಗ್ಯಾಂಗ್ ಅಂತ ಇಲ್ಲಿ, ಇವೆಲ್ಲ ಹೇಗೆ ಆ್ಯಕ್ಟಿವ್ ಆದವು? ಈ ಸಮಯದ ಸದುಪಯೋಗವನ್ನು ಇಲ್ಲಿ ಕಾಡಿನ ವಿಚ್ಛಿದ್ರಕಾರಿ ಶಕ್ತಿಗಳು, ಆ ಕಾಡಿಗೆ ಮಾರಕವೆನಿಸುವಂಥ ಶಕ್ತಿಗಳು, ಕಾಡನ್ನು ನುಂಗಿ ನೀರು ಕುಡಿದಂಥ ವೀರಪ್ಪನ ವಿಚಾರಕ್ಕೆ ಸಹಾನುಭೂತಿ ತೋರಿಸ್ತಕ್ಕಂಥವರು ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಈ ಇಡೀ ಒಂದು ಶೂಟೌಟ್ ಅಂತ ಬಂದಾಗ ಹತ್ತಿರದಿಂದ ಹೊಡೆದಿದ್ರು, ದೂರದಿಂದ ಹೊಡೆದಿದ್ರು, ಸ್ವಾಮಿ, ಆಂಥೋಣಿ, ಪೀಟರ್, ಏನಾಯಿತು ಇವ್ರ ಕಥೆಗಳು? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಂದೂಕಿನ ಗುಂಡಿಗೆ 3 ಸತ್ತಿರೋದು ಹೌದು, 3 ಸತ್ತಿರೋದೇ ಬಂದೂಕಿನ ಗುಂಡಿಗೆ, ಇದೆಲ್ಲ ವರದಿ ಇದೆಯಲ್ಲ. ಇದರಲ್ಲಿ ಪರ ವಿರೋಧ ಯಾಕೆ ಆಗ್ತಾ ಇದೆ ಇಲ್ಲಿ? ಇದನ್ನು ರಾಜಕೀಯವಾಗಿ ನೋಡಬೇಕಾಗತ್ತಾ? ಅರಣ್ಯ ಅಧಿಕಾರಿಗಳ ಮಾರಲ್ ಗ್ರೌಂಡ್ಸ್ ಬಗ್ಗೆ ನೋಡಬೇಕಾಗತ್ತಾ? ಅಥವಾ ಅವರೆಲ್ಲ ಒಂದು ನಾಡ ಬಂದೂಕು ತಗೊಂಡು ಕಾಡೊಳಗಡೆ ಹೋಗಿದ್ದರು, ಅರಣ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ವನ್ಯ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಹೋಗಿದ್ರು, ಕೊಲ್ಲಿಕ್ಕೆ ಹೋಗಿದ್ರು, ಅವ್ರಿಗೆ ಮಾಡಿ ಸರಿ ಅಂತ ನೋಡಬೇಕಾಗತ್ತಾ? ಇಲ್ಲ ತನಿಖಾ ವರದಿ, ಸ್ವತಂತ್ರ ತನಿಖಾ ವರದಿ ಬರೋವರೆಗೂ ವೆಯ್ಟ್ ಮಾಡಬೇಕಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರಾಜುಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ತಮಗೆ ರಾಜುಗೌಡ್ರೆ. ಇನ್ನೊಂದು ಕಡೆ ಮರಿಸ್ವಾಮಿ ಅವರಿದ್ದಾರೆ, ನಿವೃತ್ತ RFO ಸಂಪರ್ಕದಿದ್ದಾರೆ ನಮಗೆ. ಸ್ವಾಗತ ಮರಿಸ್ವಾಮಿ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಜೋಸೆಫ್ ಹೋರ್ ಅವರಿದ್ದಾರೆ, ಪರಿಸರವಾದಿಗಳು. ಸ್ವಾಗತ ಜೋಸೆಫ್ ಹೋರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ರಾಜುಗೌಡ್ರಿಗೆ ಬಂದು ಕೇಳಿಬಿಡ್ತೀನಿ. ರಾಜುಗೌಡ್ರೆ, ಈಗ ಈ ಒಂದು ಕನ್ಕ್ಲೂಷನ್, ಈಗ ಕ್ಲೋಸ್ ರೇಂಜಲ್ಲಿ ಹೊಡೆದುಬಿಟ್ಟಿದ್ದಾರೆ, ಶಾರ್ಟ್ ಗನ್ ಬಳಸಿದ್ದಾರೆ, ತುಂಬ ಸ್ನೇಹದಿಂದ ಅವರು ಶೂಟ್ ಮಾಡಿದಾಗ ಅವ್ರದ್ದು ಪಕ್ಕೆಲಬುಗಳೆಲ್ಲ ಕೂಡ ಛಿದ್ರವಾಗಿವೆ, ಇದೆಲ್ಲ ಬರ್ತಾ ಇದೆಯಲ್ಲ. ಕ್ಲೋಸ್ ರೇಂಜ್ ಅಥವಾ ಲಾಂಗ್ ರೇಂಜ್ ಯಾವುದಾದ್ರೂ ಆಗಿರಲಿ, ಅಲ್ಲಿ ಒಂದು ಎನ್ಕೌಂಟರ್ ಆಗಿದೆ ಅಂದ ತಕ್ಷಣ ಹತ್ತಿರದಿಂದ ಹೊಡೆದುಬಿಟ್ಟಿದ್ರು ಅಂದರೆ ಇವರು ಎನ್ಕೌಂಟರ್ ಮಾಡಿಬಿಟ್ಟಿದ್ದಾರೆ, ದೂರದಿಂದ ಹೊಡೆದಿದ್ದರೆ ಇಲ್ಲ ಆ ಕಡೆಯಿಂದ ಗುಂಡು ಬಂದಿದೆ, ಇವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಹೊಡೆದಿದ್ದಾರೆ ಅಂತ ನಾವು ಭಾವಿಸ್ಬೇಕಾಗಿದೆಯಾ? ಇದರಲ್ಲಿ ರಾಜಕೀಯ ಇದೆ, ರೂಲಿಂಗ್ ಪಾರ್ಟಿ ವಿರುದ್ಧ ಏನೋ ಮಾತಾಡಬೇಕು ನಾವು, ಅದಕ್ಕೆ ಈ ಮಾತು ಕೇಳಿ ಬರ್ತಾ ಇದೆಯಾ? ಯಾರು ಕೂಡ ಈ ನಾಡ ಬಂದೂಕಿನ ಬಗ್ಗೆ, 32 kg ಜಿಂಕೆ ಮಾಂಸದ ಬಗ್ಗೆ, ಅವರು ಬಳಸಿರ್ತಕ್ಕಂಥ ಅಲ್ಯೂಮಿನಿಯಂ ಕವರ್ಗಳ ಬಗ್ಗೆ, ಹೆಡ್ ಟಾರ್ಚ್ಗಳ ಬಗ್ಗೆ, ಜೇಬಲಿಟ್ಟು ಹೊಡೆದಂಥ ಐಟಮ್ಸ್ಗಳ ಬಗ್ಗೆ ಯಾರು ಮಾತಾಡಲ್ಲ ಅಂತ ಇನ್ ಜನರಲ್ ಒಂದು ಕ್ವಶನ್ ಇದೆ ಇಲ್ಲಿ. ಇಲ್ಲ, ಇದನ್ನ ನಾವು ಒಂದೇ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ಲಿಕ್ಕಾಗಲ್ಲ ಅಂತ. ಯಾಕಂದ್ರೆ ಒಂದು 4-5 ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಬೇಕು. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ, ಮತ್ತೆ ಈಗ ಮಾಧ್ಯಮಗಳಿಗೆ ಸಿಕ್ಕಿರುವಂಥ ವಿಚಾರಗಳೇನು, ನನಗೆ ಗೊತ್ತಿರುವಂಥ ವಿಚಾರಗಳೇನು, ಅಲ್ಲಿ ಚರ್ಚೆ ಆಗ್ತಾ ಇರೋವಂಥ ವಿಚಾರಗಳು ಏನು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಆಳವಾಗಿ ಇಳಿದು ಮಾಹಿತಿ ಹೆಕ್ಕಬೇಕಾಗಿದೆ. ಯಾಕೆಂದ್ರೆ ಮಾಹಿತಿ ಇಲ್ದಲೆ ಈಗ ನಾವು ಅವ್ರ ಹತ್ರ ನಾಡ ಬಂದೂಕಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು. ಇವರು ಆತನ ಸೀಸ್ ಮಾಡಿದಾಗ ಆತನ ಹೊಸ ಚಪ್ಪಲಿಗಳು, ಅಂದ್ರೆ ಚಪ್ಪಲಿಲಿ ಸ್ಟಿಕ್ಕರ್ ಕೂಡ ಕಿತ್ತಿರ್ಲಿಲ್ಲ ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತು. ಈಗ ನಾವು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಮಾತಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಒಂದು ಮಾಧ್ಯಮದಲ್ಲಿ ಕೂತ್ ಮಾತಾಡುವಾಗ ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗ್ತದೆ. ಸಾವು ಯಾರ ಮನೆಯಲ್ಲೇ ಆಗಲಿ, ಸಾವು ಈ ನಾಡಿನ ನಾಗರಿಕನಿಗೆ ಆತ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಒಂದು ಸಾವೇ. ಯಾರೇ ಸತ್ರು ಅದಕ್ಕೆ ನಿಜವಾಗ್ಲೂ ಅನ್ಯಾಯವಾದ ಸಾವು. ಅದೇನಾದ್ರು ಗೊತ್ತಾ ರಾಜುಗೌಡ್ರೆ, ನೀವು ಹೇಳ್ತಿರೋ ಪಾಯಿಂಟ್ಸ್ ನಾನು ಪೂರ್ತಿ ಒಪ್ಕೋತೀನಿ.
ಈ ಒಂದು ಸಾವಾಯಿತು, ಒಂದು ಎನ್ಕೌಂಟರ್ ಆಯಿತು, ಒಂದು ಮರ್ಡರ್ ಆಗೋಯಿತು ಅಥವಾ ಸೆಲ್ಫ್ ಡಿಫೆನ್ಸ್ಗೆ ಆಯಿತು ಅಂತ ಬಂದ ತಕ್ಷಣ ಯಾವ ಅಧಿಕೃತ ವರದಿಗಳು ಇಲ್ಲದೆ ಸೈಡ್ ತೊಗೊಂಬಿಟ್ರಲ್ಲ, ಇಲ್ಲಾಗಿರೋದು ಎನ್ಕೌಂಟರು, ಇವ್ರು ಮಲಗಿದ್ದವ್ರನ್ನ ಹೋಗಿ ಸಾಯಿಸ್ಬಿಟ್ರು ಇವರು, ಈ ಥರ ಸೈಡ್ ತಗೊಳ್ಳುವ ದರ್ದು ಅನಿವಾರ್ಯತೆ ಅರ್ಜೆನ್ಸಿ ಯಾಕೆ ಬಂತು ಈ ಪ್ರಕರಣದಲ್ಲಿ? ನಾನು ಸಿಂಪಲ್ ಪಾಯಿಂಟ್ ಅಂತ. ಅಲ್ಲಲ್ಲ, ಈಗ ಯಾವುದೇ ಒಂದು ಪ್ರಕರಣ ಆದಾಗೂ ಅಷ್ಟೇ, ಒಂದು ಆನೆ ಸಾವಾಯಿತು, ಬಹುಶಃ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಮಾವತನ್ನು ಕೂಡ ಎಲ್ಲ ಮಾಧ್ಯಮಗಳು ಇಂಟರ್ವ್ಯೂ ಮಾಡಿದ್ರಿ, ಆ ಕೇಸಿನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಇಂಥದ್ದೇ ಶಿವಮೊಗ್ಗದಲ್ಲಿ ಹನುಮಂತರಾಯಪ್ಪ ಅಂತ ಒಬ್ಬ RFO ಇದ್ರು. ಆತ ಇದ್ದಾಗ ಈ ರೈತರು ಜಮೀನನ್ನ, ರೈತರು ಎನ್ಕ್ರೋಚ್ ಮಾಡಿದಂಥ ಜಮೀನನ್ನು ಬಿಡ್ಸಕ್ ಹೋದಂಥ ಸಂದರ್ಭದಲ್ಲಿ ಒಬ್ಬ ರೈತನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದಾಗ ಅಧಿಕಾರಿಗಳ ಪ್ರೆಸರೈಸೇಷನ್ಗೆ ಆತ ಸತ್ತ ಅಂತನೂ ಕೂಡ ಸುದ್ದಿ ಆಗಿತ್ತು. ತನಿಖೆಗಳಾಯಿತು, ತನಿಖೆಗಳಾದ ತದನಂತರ ಏನಾಗಬೇಕು ಅಂತ ಐತಿ. ಈಗ 3 ಜನ ಸತ್ತಿದ್ದಾರೆ. ನನ್ನ ಪಾಯಿಂಟ್ ಆಫ್ ವ್ಯೂ, ಯಾಕಂದ್ರೆ ನಾನು ಇದನ್ನ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಅಂತ ನಾನು ಹೇಳಕ್ ಹೋಗಲ್ಲ, ಕ್ಲೋಸ್ ರೇಂಜ್ ಅಂತಾನೆ ನೀವೇ ಹೇಳ್ತಾ ಇದ್ರಿ. ನಾನು ಹೇಳೋದು, ಈಗ ಯಾವುದೇ ಒಂದು ಶೂಟ್ಔಟ್ ಮಾಡುವಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ಕ್ಲೋಸ್ ರೇಂಜ್ ಅಂತ ಅಂದಮೇಲೆ ಒಂದು ಮೊದಲನೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಬೇಕಾಗ್ತದೆ. ನೀವು ಅಟ್ಲೀಸ್ಟ್ ಒಂದು ಸಂದೇಶ ಕೊಡ್ಬೋದಾಗಿತ್ತು. ಅವ್ರು ಆ ಕಡೆಯಿಂದ ಫೈರ್ ಮಾಡಿದಾರ ಒಂದು ರೌಂಡ್ ಚೆಕ್ ಮಾಡ್ಬೋದಾಗಿತ್ತು. ಎರಡನೇದು, ಕಾಲ್ಗಳ ಫೈರ್ ಮಾಡಿದ್ದಿದ್ರೆ, ಯಾಕೆಂದ್ರೆ ಅವರು ಯಾವ ಏನು ದೊಡ್ಡ ಮಟ್ಟದ ಟ್ರೈನಿಂಗ್ ಆದಂಥವ್ರು ಯಾರು ಅಲ್ಲ. ಓಕೆ, ಬಂದೂಕ್ ನೋಡಿದ ತಕ್ಷಣ, ಅಧಿಕಾರಿಗಳು ನೋಡಿದ ತಕ್ಷಣ ಬೆದರುವಂತ ಸಹಜ. ಆಮೇಲೆ ಅವ್ರ ಹತ್ರ ಇದ್ದಿದ್ದು 3 ಸುತ್ತಿನ ಗುಂಡು. ಆಮೇಲೆ 3 ಜನನು, ಈಗ ಈ ಕೇಸಲ್ಲಿ ಒಬ್ಬ ಸತ್ತಿದ್ರೆ ಬಿಡಪ್ಪ, ರಾಜಗೌಡ್ರ ನಾನು ನಿಮ್ 3 ಜನನು ಸತ್ತಿದ್ದಾರೆ. ಈಗ ನನ್ನ ಎದುರಿಗೆ ಕಾಡಲ್ಲಿ ಒಬ್ಬ ಒಂದು ಬಂಡೆ ಮರ ಇದ್ದಾನೋ ಪೊದೆ ಮರ ಇದ್ದಾನೋ ಎದುರಾಗ್ಬಿಡ್ತಾನೆ ಅಂತ ಅನ್ಕೊಳ್ಳಿ. ಅವನ ಹತ್ರ 3 ಸುತ್ತು ಗುಂಡೆ ಇರೋದು, ನನಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, 3 ಸುತ್ತಕೊಂಡಿರೋದು, ಅವನ ಬಳಿ ನಾಡ ಬಂದೂಕುಗಳನ್ನು ಅವನು ಯಾವುದೇ ಕಾರಣಕ್ಕೂ ಬಳಸಲ್ಲ. ಅವ್ನಿಗೆ ಆಫೀಸರ್ಸ್ ಮೇಲೆ ಬಹಳ ಭಯ ಇದೆ, ಗೌರವ ಇದೆ. ನಮ್ಮನ್ನು ನೋಡಿದ ತಕ್ಷಣ ಬಿದ್ದು ಓಡ್ಬಿಡ್ತಾನೆ ಅವನು. ಈ ಗೆಸ್ಸಲ್ಲಿ ನಾನು ಕಾಡಲ್ಲಿ ಒಬ್ಬ RFO ಆಗೋ ಒಬ್ಬ ಅರಣ್ಯಾಧಿಕಾರಿ ಕೆಲಸ ಮಾಡೋಕ್ಕಾಗತ್ತಾ? ನಾನು ಹೆಂಗ್ ಜಡ್ಜ್ ಮಾಡ್ಲಿ ಹೇಳಿ? ಅವ್ನು ನನ್ನ ಮೇಲೆ ಫೈರ್ ಮಾಡಲ್ಲ, ಏನ್ ಕಾರಣಕ್ಕೂ ಮಾಡಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ಮುಗಿಸೇ ಇಲ್ಲ. ನೀವು ಅರ್ಧಕ್ಕೆ ನನ್ನ ಪಾಯಿಂಟ್ಗಳನ್ನ ಮೊಟಕುಗೊಳಿಸ್ತಾ ಇದ್ದೀರಿ. ಒಬ್ಬ ಸತ್ತ, ಅಟ್ಲೀಸ್ಟ್ ಒಬ್ಬ ಸತ್ತ ಮೇಲೆ 3 ಜನಕ್ಕೂ ನೀವು ಎದೆಯ ಮೇಲಿನ ಭಾಗಕ್ಕೆ ಫೈರ್ ಮಾಡ್ತೀರಾ ಅಂದ್ರೆ ಅದನ್ನು ಯೋಚನೆ ಮಾಡ್ಬೇಕಾದಂತ ವಿಚಾರ ಅಲ್ವಾ? ಯಾಕೆ ಗೊತ್ತಾ, ನಾನೀಗ ಅಧಿಕಾರಿಗಳನ್ನು ಡಿನೇ ಮಾಡಲಿಲ್ಲ, ಸತ್ತಂತ ಕುಟುಂಬಗಳ ಬಗ್ಗೆನೂ ಯೋಚನೆ ಮಾಡ್ಬೇಕಾಗ್ತದೆ. ಈಗ ಒಬ್ಬ ಸತ್ತ ಅಂದಾಗ, ಎಲ್ಲೇ ಆಗ್ಲಿ ಒಂದು ಸಣ್ಣ ಗಲಾಟೆ ಆದಾಗ, ಈ ಬೆಂಗಳೂರಿನಲ್ಲಿ ಸಾಕಷ್ಟು ಹೋರಾಟಗಳು ನಾನು ನೋಡಿದ್ದೀನಿ. ನಾನು ಒಬ್ಬ ಪತ್ರಕರ್ತನಾಗಿದ್ದವನು, ನೀವು ಒಬ್ಬ ಪತ್ರಕರ್ತರಾಗಿದ್ದರು. ಮೊದ್ಲೇನ್ ಮಾಡ್ತಾರೆ, ಗ್ಯಾಸ್ ಚೇಂಬರ್ ಸಿಡಿಸ್ತಾರೆ. ಒಂದು ಫೈರ್ ಆಗಿದ ತಕ್ಷಣ ಜನ ಚದುರೋಗ್ತಾರೆ. 3 ಜನನು ಬ್ಯಾಕ್ ಟು ಬ್ಯಾಕ್ ಸತ್ರು ಅಂದ್ರೆ ಒಬ್ಬ ಮಿಸ್ ಆಗಿದ್ದಾನೆ, ಆತ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಆತನ ಸ್ಟೇಟ್ಮೆಂಟ್ ಮೇಲೆ ಇವತ್ತು ಮಾಧ್ಯಮಗಳು ಅದರಿಂದ ಗಿರ್ಕಿ ಹೊಡಿತಾ ಇದಾವೆ. ತದನಂತರ ಆ ಸ್ಟೇಟ್ಮೆಂಟ್ ಆಧಾರಿತವಾಗಿ ಇನ್ವೆಸ್ಟಿಗೇಷನ್ ಆಗ್ತದೆ. ಇದು ಸರಿಯಾದ ಇನ್ವೆಸ್ಟಿಗೇಷನ್ ಆಗ್ಲಿ ಅನ್ನೋದು ನನ್ನ ಉದ್ದೇಶ. ಯಾಕೆ ಗೊತ್ತಾ, ಯಾರಿಗೂ ಅನ್ಯಾಯ ಆಗಲ್ಲ, ಪ್ರತಿಯೊಬ್ಬರು. ಆಮೇಲೆ ಇನ್ನೊಂದು ಅಭಿಪ್ರಾಯ ಇದೆಯಲ್ಲ, ಈ ಅಭಿಪ್ರಾಯ ಜಾಡಲ್ಲೇ ನಾನು ಡಿಬೇಟ್ ಮಾಡ್ತಾ ಇರೋದು. ಆಮೇಲೆ ಖಂಡಿತ ಕನ್ಕ್ಲೂಷನ್ ಬರೋದು ಬೇಡ. ಅಲ್ಲ, ಯಾರು ಕನ್ಕ್ಲೂಷನ್ ಬರೋದು ನಮ್ಗೇನಿದೆ ಅಧಿಕಾರ? ಹೋರಾಟ ಮಾಡ್ಬಿಡ್ತೀವಿ, ಪಾದಯಾತ್ರೆ ಮಾಡ್ಬಿಡ್ತೀವಿ, ಅವ್ರು ಯಾರೋ ಶಾಗಿಯಾಗಿ ಹೋಗ್ಬಿಡ್ತೀನಿ, ಹನೂರ್ಗೆ ಹೋಗ್ಬಿಡ್ತೀನಿ, ಜನ ಪ್ರಚೋದಿಸ್ಬಿಡ್ತೀನಿ. ಅಲ್ಲ, ಮರಿ ವೀರಪ್ಪನ್ಗಳು, ಇನ್ನೊಬ್ರು ಮತ್ತೊಬ್ರು ನೋಡಿ, ಇಂಥವ್ರೆಲ್ಲ 1000 ಜನ 1000 ಮಾತಾಡ್ಕೊಳ್ಳಿ, ನ್ಯಾಯ ಒಂದೇ, ಕಾನೂನು ಒಂದೇ. ಆದ್ರೆ ಕಾನೂನಲ್ಲಿ ಅಧಿಕಾರಿಗಳು ಎಷ್ಟೋ ಸತಿ ನಕಲಿ ಎನ್ಕೌಂಟರ್ ಆದವರೆಲ್ಲ ಜೈಲ್ಗೆ ಹೋಗಿದ್ದಾರೆ. ಒಬ್ಬ ದೊಡ್ಡ IPS ಅಧಿಕಾರಿ ಸಂಬಂಧಿನೇ ಒಬ್ಬ ನಕಲಿ ಎನ್ಕೌಂಟರ್ ಮಾಡಿದಾಗ ಬೇರೆ ರಾಜ್ಯದಲ್ಲಿ ಜೈಲ್ಗೆ ಹೋಗಿರೋ ಉದಾಹರಣೆ ಇದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಆ ಪ್ರಸ್ತಕ ವಿಷಯನ ನಾವು ತಗೊಳ್ಳೋದ್ ಬೇಡ. ಇಂಥ ವಿಚಾರಗಳಿದ್ದಾಗ ನಾವೇನ್ ಮಾಡ್ಬೇಕು, ಸೂಕ್ಷ್ಮ ತನಿಖೆಗೆ ಒಳಪಡಿಸ್ಲಿ, ಅದರಿಂದ ಬೆನ್ನಲ್ಲಿದ್ದು ನ್ಯಾಯ ಬೇಕಾಗಿರೋರು ನ್ಯಾಯ ಸಿಗ್ಲಿ ಅನ್ನೋದು ನನ್ನ ಉದ್ದೇಶ. ಇದೀಗ ಫರ್ಜಾನಾ ಮೇಡಮ್ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಫರ್ಜಾನಾ ಮೇಡಮ್ ತಮಗೆ ಒಂದು ಡಿಬೇಟ್ಗೆ. ನಾನೀಗ ಮರಿಸ್ವಾಮಿ ಸರ್ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಮರಿಸ್ವಾಮಿ ಸರ್, ಈಗ ರಾಜು ಗೌಡ್ರ ವಾದವನ್ನ ಕಂಟಿನ್ಯೂ ಮಾಡಿಕೊಂಡು ಅವರಲ್ಲಿದ್ದಂಥ ಒಂದಷ್ಟು ಪ್ರಶ್ನೆ ಇಲ್ಲ, ಆ ಒಂದು ಪ್ರಶ್ನೆಗಳಿಂದ ಅದು ನಿಮಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೌದು ಸರ್, ಯಾರೋ ಒಂದು 3-4 ಜನ ಕಳ್ಳರಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ, ಇನ್ಫಾರ್ಮೇಷನ್ ಬರುತ್ತೆ, ಹೋದ್ರು, ಒಬ್ಬನ ಸಾಯಿಸ್ಬೋದಾಗಿತ್ತೇನೋ, ತೀರಾ ಎದುರುಗಡೆ ಆಗ್ಬಿಟ್ಟ, ಅವನೇನೋ ಫೈರ್ ಮಾಡಿಬಿಟ್ಟ ಅಂದರೆ ತೀರಾ 3 ಜನನೋ 4 ಜನರಲ್ಲಿ 3 ಜನನೋ, 4ನೇವನು ಸಾಯಿಸಿದ್ದೇನೋ, ಅವನಿಗೂ ಏಟು ಬಿದ್ದಿತ್ತು, ಹೋಗಿದ್ರೆ ಅವನು ಹೋಗ್ಬಿಡ್ತಾ ಇದ್ದೇನೋ. 3 ಜನ ಸಾಯಿಸುವಂತಹ ಕೆಲಸವನ್ನ ಯಾಕೆ ಅಧಿಕಾರಿಗಳು ಮಾಡಿದ್ದಾರಿಲ್ಲಿ? ಇದ್ರ ಬಗ್ಗೆ ಅನುಮಾನ ಬರಬಾರದಾ ಅಂತ ಅವ್ರ ಪ್ರಶ್ನೆ. ಅನುಮಾನ ಬರಬಾರದು ಅನ್ನೋದ್ರಲ್ಲಿ ಬಂದೇ ಬರ್ತದೆ. ಆದ್ರೆ ಅಲ್ಲಿ ಆ ಸಂದರ್ಭಕ್ಕೆ ಏನಾಗಿದೆ ಅನ್ನೋದು ಫಸ್ಟ್ ಎನ್ಕ್ವೈರಿ ಆಗ್ಬೇಕಲ್ಲ, ತಿಳ್ಕೊಬೇಕಲ್ಲ. ಅಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮವರು ಎಂಟ್ರಿ ಆದಾಗ ದೂರದಲ್ಲಿ ವೆಹಿಕಲ್ ಅಲ್ಲಿ ಹೋಗಿದಾರಂತೆ, ಜೀಪ್ ಅಲ್ಲಿ. ಇವರು ಒಳಗಡೆ ಇದ್ದಾಗ ಅದು ಸೈಲೆಂಟ್ ಟೈಮ್, ಅದು 4 ಗಂಟೆ 5 ಗಂಟೆ ಅಂತಂದ್ರೆ ಯಾರ್ಯಾರಿಗೂ ಕೇಳ್ತದಿಲ್ಲ, ಎಲ್ಲ ನಿದ್ರಲ್ಲಿ ಇರ್ತಾರೆ. ಈ ಜೀಪ್ ಸೌಂಡ್ ಕೇಳ್ಕೊಂಡು ಇವ್ರೇನ್ ಬೇಟೆ ಮಾಡಿದ್ರು, ಇವ್ರು ಸೀದಾ ಮಟನ್ನ ಕೆಳಗಡೆ ಒಂದು ಜಾಗದಲ್ಲಿ ಇಟ್ಟು ಮೇಲ್ಗಡೆ ಗುಡ್ಡಕ್ಕೆ ಹೋದ್ರಂತೆ. ಗುಡ್ಡಕ್ಕೆ ಹೋಗಿ ಗುಡ್ಡದಲ್ಲಿ ವಾಚ್ ಮಾಡ್ತಿದ್ರಂತೆ.
ಅವ್ರಿಗೆ ಬರ್ತದ ಮಾಹಿತಿ, GPS ಸೌಂಡ್ ಯಾವಾಗ ಬರ್ತೋ ಅವಾಗ ಫಾರೆಸ್ಟ್ ಅವ್ರು ಬರ್ತಾ ಇರ್ಬೋದು ಅಂತ ಅವ್ರಿಗೆ ಮಾಹಿತಿ ಬಂತು. ಮಾಹಿತಿ ಬಂದಾಗ ನಮ್ಮವರು ಕೂಡ ನಡ್ಕೊಂಡೇ ಹೋಗಿರೋದೇ ಹೊರತು ಅವರು ಗುಡ್ದ ಮೇಲೆ ಇದಾರೆ, ಕೆಳಗಡೆ ನಮ್ಮವ್ರು ಇದ್ರಂತೆ. ಸ್ಟಾರ್ಟಿಂಗ್ ಅವರು ಎಚ್ಚರಿಕೆ ಕೊಟ್ರಂತೆ, ಬನ್ನಿ ನೀವು ಇದಾಗಿ ಸರೆಂಡರ್ ಆಗಿ ಅಂದಾಗ ಆ ಕಡೆಯಿಂದ ಫೈರ್ ಮಾಡಿದಾರೆ ಅವರು. ಫೈರ್ ಮಾಡಿದಾಗ ಈ ಕಡೆಯಿಂದ ಇವ್ರು ನಮ್ ಕಡೆಯವರು ಫೈರ್ ಮಾಡಿದಾರಂತೆ. ಆದ್ರೆ ಈಗ ಬೇರೆ ಸ್ಟ್ರೈಕ್ ಆಗ್ಲಿ ಇನ್ನೊಂದೇ ಆಗ್ಲಿ ಅವರು ನಮ್ಮ ರಾಜೇಗೌಡರು ಹೇಳಿದಂಗೆ ಶೆಲ್ ಸಿಡಿಸ್ತಾರೆ ಮತ್ತೆ ಏರ್ ಫೈರ್ ಮಾಡ್ತಾರೆ. ಇಲ್ಲಿ ಪರಿಸ್ಥಿತಿ ನಮ್ ಎದುರು ನಡೀತಾ ಇರ್ತದೆ ಆ ಗಲಾಟೆಗಳು, ಆ ಸ್ಟ್ರೈಕ್ಗಳು. ಇಲ್ಲಿ ನಮ್ ಕಣ್ಣೆದುರು ನಡೀತಾ ಇಲ್ಲ, ಒಬ್ರಿಗೊಬ್ರು ಮುಖ ಕಾಣಿಸ್ತಾ ಇಲ್ಲ. ಎಲ್ಲ ಗಿಡ ಗಂಟಿಗಳ ಮಧ್ಯದಲ್ಲಿ ಅವರು ಇದ್ದಾರೆ, ನಾವು ಇದ್ದೀವಿ. ಒಬ್ರಿಗೊಬ್ರು ಕಂಡು ಬನ್ನಿ ಸರೆಂಡರ್ ಆಗಿ ಅಂದ ತಕ್ಷಣ ಅವರು ಕೈ ಎತ್ತಿ ಬಂದು ಸರೆಂಡರ್ ಆಗಿ ಹೋಗಿದ್ರೆ ಈ ಪ್ರಕರಣನೇ ಉದ್ಭವ ಆಯ್ತಿರ್ಲಿಲ್ಲ. ಅವ್ರು ಯಾವ ಕಡೆಯಿಂದ ಒಂದ್ಸರಿ ಫೈರ್ ಮಾಡಿದ್ರು, ಇವರು ಆ ಫೈರ್ ಬಂದಂತ ಡೈರೆಕ್ಷನ್ ಅಲ್ಲಿ ಫೈರ್ ಮಾಡಿದ್ದಾರೆ ಹೊರತು ಇಲ್ಲೇ ನೇರವಾಗಿ ಶೂಟ್ಔಟ್ ಮಾಡಕ್ಕೆ, ಇದು ಮಾಡ್ಲಿಕ್ಕೆ, ಎನ್ಕೌಂಟರ್ ಮಾಡ್ಲಿಕ್ಕೆ ಆಗಿರುವಂತ ಇನ್ಸಿಡೆಂಟ್ಸ್ ಅಲ್ಲ ಅಂತ ನನ್ನ ಅಭಿಪ್ರಾಯ. ಫೈನ್ ಫೈನ್. ನಾನು ಜೋಸೆಫ್ ಓರ್ ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ಜೋಸೆಫ್ ಓರ್ ಸರ್, ಅರಣ್ಯಾಧಿಕಾರಿಗಳು ಕಾಡಿಗೆ ಹೋದಾಗ ಯಾರೋ ಕಾಡುಗಳರು ಕಂಡ್ರೆ ಯಾವುದೇ ಅರಣ್ಯಾಧಿಕಾರಿ ಆಗಲಿ ಕೊಲ್ಲೋ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ತಾರಾ? ಕಾಡುಗಳ ಸಿಕ್ಕಿಬಿಟ್ರೆ ಇವನು ನಾನು ಇವತ್ತು ಉಳಿಸ್ಬಾರ್ದು, ಇವನನ್ನು ಸಾಯಿಸ್ಬಿಡ್ಬೇಕು, ಇವನು ನಾನು ಅದು ಆ ಉದ್ದೇಶ ಇಟ್ಕೊಂಡು ಕಾಡಿಂದ ಇವ್ರ ಹೆಣ ಎತ್ಕೊಂಡು ನಾನು ಆಚೆ ಹೋಗಬೇಕು, ಈ ಇಂಟೆನ್ಷನಲ್ಲಿ ಎನಿ ಫಾರೆಸ್ಟ್ ಆಫೀಸರ್ ಹೋಗ್ತಾರಾ? ಆ ಥರದ ಘಟನೆಗಳು ಅತಿ ಹೆಚ್ಚಾಗಿ ನಡೀತಾ ಇದೆಯಾ ಇಲ್ಲಿ, ಹೇಗೆ ಅಂತ? ಅದಂತೂ ಡೆಫಿನೆಟ್ ಆ ಭಾವನೆನೇ ಇಲ್ಲ ನಮ್ಮ ಫಾರೆಸ್ಟ್. ಅವ್ರು ಬೇಕಾಗಿರೋದು ಪ್ರೊಟೆಕ್ಷನ್ ಆಫ್ ಫಾರೆಸ್ಟ್, ವನ್ಯಜೀವಿ ಪ್ರೊಟೆಕ್ಷನ್ ಮಾಡಕ್ಕೆ ಅವ್ರು ಇರೋದು. ಯಾರಾದ್ರೂ ಅಕಸ್ಮಾತ್ ಬಂದ್ರು ಫಸ್ಟ್ ಅವ್ರು ಕೇಳೋದವ್ರನ್ನ ಸರೆಂಡರ್ ಮಾಡಕ್ ಹೇಳ್ತಾರೆ. ಮುಂಚೆನೆ ಆಗಿದೆ, ಶೂಟ್ಔಟ್ ಗಳು ಆಗಿದೆ. ಸೊ ಆತರ ಅವರು ಸರೆಂಡರ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಶೂಟ್ ಮಾಡಿದ್ರೆ ಸೆಲ್ಫ್ ಡಿಫೆನ್ಸ್ ನಮ್ಮವ್ರು ಹೊಡಿತಾರೆ. ಯಾವ ಫಾರೆಸ್ಟ್ ಆಫೀಸರ್ಗೂ ಆ ಭಾವನೆನೇ ಇಲ್ಲ ಯಾರಿಗಾರು ಹೋಗ್ಬಿಟ್ಟು ಕೊಂಡ್ಬೇಕು, ಅವ್ನಿಗೆ ಇಂಜೂರ್ ಮಾಡ್ಬೇಕಂತ ಯಾರಿಗೂ ಬರೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಕಾಡ್ ಪಕ್ಕ ಇರೋ ಜನ, ಸೊ ಅವ್ರ ಜೊತೆ ಚೆನ್ನಾಗಿರ್ಬೇಕು ಇವ್ರಿಗೆ. ಸೊ ಅವ್ರು ಇದೇ ಇಲ್ಲ, ಯಾರಿಗಾರು ಸಾಯಿಸ್ಬೇಕು ಇದ್ ಮಾಡ್ಬೇಕು ಅಂತ ಬರೋದೇ ಇಲ್ಲ. ಅದು ಯಾರಾದ್ರೂ ಆತರ ಆರೋಪ ಆಗ್ತಿದ್ರೆ ಅವ್ರು ಮುಟ್ಟಾಳ್ರು ಅಂತ ಹೇಳ್ಬೇಕು ನಾವು ಅವ್ರಿಗೆ. ಇನ್ನೊಂದು, ಈಗ ಅಲ್ಲೇ ಇವ್ರು ಹೇಳ್ತಾ ಇದ್ರು ನಮ್ಮ ರಿಟೈರ್ಡ್ ಆರೋಪ ಅವರು, ಅವ್ರಿಗೆ ನಾನು 100% ಒಪ್ಕೋತೀನಿ. ಅದಾಗಿರೋದು ಫೈರಿಂಗು 15 meters ಒಳಗೆ. ಆಮೇಲೆ 15 meters ಒಳಗೆ ನಿಮ್ಗೆ ಇದು ಕಾಣಲ್ಲ, ಅದು ಕಾಣಲ್ಲ, ಯಾವ್ದು ಕಾಣಲ್ಲ ನಿಮ್ಗೆ. ಎಲ್ಲ ಬುಷ್ಗಳು ಕಾಡವ್ರು ಓಡಾಡಿದವ್ರು ಗೊತ್ತಾಗತ್ತೆ ಏನು ಸಿನಾರೋ ಅಲ್ಲಿದೆ ಅಂದ್ಬಿಟ್ಟು. ಸೊ ಅಲ್ಲಿಗೆ ಏನಾಗತ್ತೆ, ಅವ್ರು ಸರೆಂಡರ್ ಮಾಡಿದವ್ರೆ ಶೂಟ್ ಆಗಿದ್ಮೇಲೆ ನಮ್ಮವ್ರು ಶೂಟ್ ಮಾಡ್ತಾರೆ. 15 meter ಒಳಗೆ ಆಗಿದೆ. ಇವತ್ತೆಲ್ಲರೂ ಪಾಯಿಂಟ್ ಬ್ಲಾಂಕ್ ಶೂಟ್ ಮಾಡಿದಾರಂದ್ರೆ ಅದು ಎಲ್ಲ ಬೇರೆ ತರ ಶುರು ಆಗಿದೆ. ಇವ್ರುಗಳಿಗೆ ನಮ್ ಫಾರೆಸ್ಟ್ ಸ್ಟಾಫ್ಗೆ ಒಂದು ಇದು ಮಾಡಕ್ಕೆ, ಆರೋಪ ಮಾಡಕ್ಕೆ ಮಾಡ್ಲಿ, ಬೇಡ ಅಂತಿಲ್ಲ. ಬಟ್ ಇಲ್ಲಿ ನಾವ್ ಹೇಳೋದವ್ರಿಗೆ ಕ್ಲಿಯರ್ ಆಗಿ, ಜೋಸೆಫ್ ಜಿ ಸ್ವಲ್ಪ ಟೆಕ್ನಿಕಲ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ. ಟೆಕ್ನಿಕಲ್ ಕ್ವಶನ್, ಯಾಕೆಂದ್ರೆ ನನಗೂ ಮರಿಸ್ವಾಮಿ ಸರ್ ಮಾತಿನ ಮೇಲೆ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ಘಟನಾ ಸ್ಥಳದ ಪ್ರತ್ಯಕ್ಷದರ್ಶಿ ಅಲ್ಲ, ನಾನು ಐ ವಿಟ್ನೆಸ್ ಅಲ್ಲ. ಮರಿಸ್ವಾಮಿ ಅವ್ರು ಸರ್ ಏನು ಹೇಳಿದ್ರು ಅದ್ರ ಇನ್ಫಾರ್ಮೇಷನ್ ಹೇಳ್ತೀನಿ. ಈಗ ಅವರು ಗುಡ್ಡದ ಮೇಲಿದ್ದಾರೆ, ಅರಣ್ಯಾಧಿಕಾರಿ ಗುಡ್ಡದ ಕೆಳಗಡೆ ಇದ್ದಾರೆ. ಸೊ ಆಯಿತು, ಕೆಳಗಡೆಯಿಂದ ಅವ್ರ ಮೇಲ್ಗಡೆ ಫೈರ್ ಮಾಡಿದ್ರು. ಎದೆ ಗುಂಡಿಡಕ್ಕೆ ಸಾಧ್ಯನಾ? ಹಾಗೆ ಅವ್ರಿಗೆ ತುಂಬ ಮೇಲಿದ್ದಾರೆ ಅಂದಾಗ ಎದೆ ಗುಂಡಿಡಕ್ಕೆ ಸಾಧ್ಯನಾ? ಅಲ್ಲಿ ಎದೆ ಗುಂಡು ಬೀಳಬೇಕು ಅಂದರೆ ಎದುರ ಇರಬೇಕು. ಅಂದರೆ ಇಬ್ಬರದ್ದು ರೇಂಜು ಸಮತಟ್ಟದ ಆದ್ಮೇಲೆ ಇರಬೇಕಾಗತ್ತೆ ಅಂತ. ಅಕಸ್ಮಾತ್ ಕೆಳಗಡೆಯಿಂದ ಹೊಡೆದಿದ್ರೆ ಕಾಲಿಗೋ ಹೊಟ್ಟೆ ಭಾಗಕ್ಕೋ ಅದು ಹಂಗೆ ಬೀಳಬಹುದೇ ಹೊರತು ಗುಂಡು ಸ್ಟ್ರೈಟ್ ಅವೇ ಎದೆಗೆ, ಕಾಲರ್ ಬೋನ್ಗೆ ಅಥವಾ ಈ ಕಿಬ್ರಿಗಳಿಗೆ, ಪಕ್ಕೆಲುಬುಗಳಿಗೆ ಹೇಗೆ ಬೀಳಕ್ಕೆ ಸಾಧ್ಯ ಅಂತ ಒಂದು ಟೆಕ್ನಿಕಲ್ ಕ್ವಶನ್ ಇದು. ನಾನು ರಾಂಗ್ ಇದ್ರೆ ಸರಿ ಮಾಡ್ಬೋದು ತಾವು. ಅಲ್ಲ, ಅವರು ಗುಡ್ಡದ ಮೇಲೆ ಇರ್ಲಿಲ್ಲ, ಅವ್ರು ಪುಷ್ ಹತ್ರ ಇತ್ತು. ಪುಷ್ ಇಂದ ಫೈರ್ ಮಾಡಿರೋದು ಇದು, ಇವ್ರ ಸ್ಲಿಂಗ್ ಗನ್ ಇಂದ ಹೊಡೆದಿರೋದು. ಹೋದ್ರೆ ಎಲ್ಲಾ ಕಡೆನೂ ಹೋಗತ್ತೆ ಗುಂಡುಗಳು, ಚೆದರುತ್ತೆ ಗುಂಡುಗಳಲ್ಲಿ, ಅದು ಹಾಕಿರೋದು. ಸೊ ನಾವ್ ಹೇಳೋದಂದ್ರೆ, ಈಗ ನಮಗ್ ಗೊತ್ತಿರೋ ಮಾಹಿತಿ ಒಳಗೆ ಇವರು ಅವ್ರು ಬಂದು ನಾಡ ಬದುಕು ತಗೊಂಡೋಗಿದ್ದಾರಲ್ಲ, ಅದು ಗನ್ ಪೌಡರ್ ಅವ್ರ ಪ್ಯಾಂಟ್ ಮೇಲೆ ಇತ್ತು, ಅವ್ರ ಸ್ಕಿನ್ ಮೇಲೆ ಇತ್ತು ಅಂತ ಬಂದಿದೆ. ಸೊ ಇನ್ನೊಂದು ಮಾಹಿತಿ ಬರೋದೇನಂದ್ರೆ, ಇವ್ರು ಜಿಂಕೆ ಹೊಡೆದು ಜಿಂಕೆ ಮಾಂಸದೊಳಗೂ ಗುಂಡುದು ಇದು ಸಿಕ್ಕಿದೆ ಫಾರೆನ್ಸಿಕ್ ಒಳಗೆ ನಮ್ಮ ಮಾಹಿತಿ ಬಂದಿರೋದು. ನಾವೆಲ್ಲ ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದಾಗ ನಾವ್ ಕೇಳೋದು, ಇವರೆಲ್ಲ ಯಾರು ಸಪೋರ್ಟ್ ಮಾಡ್ತಾರಲ್ಲ ಇವ್ರಿಗೆ, ಅವ್ರಿಗೆ ಯಾವ ಹಕ್ಕಿತ್ತು ಕಾಡೊಳಗೆ ಹೋಗಕ್ಕೆ ರಾತ್ರಿ ಹೊತ್ತು? ಏನಕ್ಕೆ ಹೋದ್ರು ಇವ್ರು? ಏನಕ್ಕೆ ಜಿಂಕೆನ ಹೊಡೆದಿದ್ರು? ಆಬ್ವಿಯಸ್ ಅದು ಹಂಟಿಂಗ್ ಹೋಗಿದ್ರು, ಕೋಚಿಂಗ್ ಮಾಡಿದ್ದಾರೆ, ಅದು ಅಂತೂ ಇದು ಆಯ್ತು. ಅದ್ರ ನೆಕ್ಸ್ಟ್ ಬನ್ನಿ, ಅವ್ರಿಗೆ ಓಕೆ ಸೆಲ್ಫ್ ಡಿಫೆನ್ಸ್ ಒಳಗೆ ನಮ್ ಸ್ಟಾಫ್ ಅವ್ರನ್ನ ಶೂಟ್ ಮಾಡ್ತಾರೆ, ಆಯ್ತು.
ಅವ್ರನ್ನ ರಶ್ ಮಾಡ್ತಾರೆ ಹಾಸ್ಪಿಟ್ಲಿಗೆ, ಅವ್ರನ್ನ ಇರ್ತಾರೆ ಇಲ್ಲಿ ತಗೊಂಡೋಗ್ಬೇಕು ಅಲ್ಲಿ ತಗೊಂಡೋಗ್ಬೇಕು ಅಂತ. ಆ ಟೈಮ್ ಒಳಗೆ ಯಾರಿಗೂ ತಲೆ ಹೊಡಲ್ಲ. ಫಸ್ಟ್ ಏನ್ ಮಾಡ್ಬೇಕು, ಯಾವ ಹಾಸ್ಪಿಟಲ್ ತಗೊಂಡು ಒಂದು. ಇನ್ನೊಬ್ರು ಹೇಳ್ತಾರೆ ಚಪ್ಪಲಿ ಹೊಸ್ತಾಗಿತ್ತು, ಸ್ಟಿಕರ್ ಎತ್ತಿರ್ಲಿಲ್ಲ. ಫಾರೆಸ್ಟ್ ಸ್ಟಾಫ್ಗೆ ಬೆಳಿಗ್ಗೆ ಹೊತ್ತು ಅವ್ರು ಚಪ್ಪಲಿ ಹುಡ್ಕೊಂಡ್ ಬಂದು ಇಟ್ಕೋಕ್ ಆಗಲ್ಲ. ನಾರ್ಮಲ್ ಆಗಿ ಪೋಚರ್ಸು ಚಪ್ಪಲಿ ಹಾಕೊಂಡೆ ಹೋಗೋದು, ಇವ್ರ ಬ್ಯಾಗ್ ಒಳಗೆ ಚಪ್ಪಲಿ ಇದ್ದಿರೋದು. ಯಾರೋ ಒನ್ ಆಫ್ ದ ಪೋಚರ್ಸ್. ಯಾವ ಸ್ಟಾಫ್ ಬೆಳಿಗ್ಗೆ ತಗೊಂಡ್ಬಂದ್ಬಿಟ್ಟು ಇದು ಹಿಡ್ಕಕ್ಕೆ ಅಂತ ಮುಟಾಲ್ರು ಇಲ್ಲ ನಮ್ಮ ಸ್ಟಾಫ್. ಆಮೇಲೆ ಅವ್ರಿಗೆ ಫೀಲ್ಡ್ ಒಳಗಿದ್ದಾಗ ಖುದ್ದಾಗೆ ಅವ್ರಿಗೆ ಇದಿರೋದು ಏನಂದ್ರೆ ನೆಕ್ಸ್ಟ್ ಮೊಮೆಂಟ್ ಏನ್ ಆಗತ್ತೆ ಅಂತ ಆಲೋಚನೆ ಮಾಡ್ತಾರೆ. ಅದು ಬಿಡಿ. ಆಮೇಲೆ ಇವ್ರುಗಳು ಎಷ್ಟು ಮಟ್ಟಕ್ಕೆ ನೋಡಿ, ಇವ್ರುಗಳು ಅಮಾಯಕರಂತಿರಲ್ಲ. ನಮ್ ಪೊಲಿಟಿಷಿಯನ್ಸ್ ಒಂದಷ್ಟು ಜನ ಅಮಾಯಕ ಅಂದ್ರಲ್ಲ, ಇವ್ರುಗಳು ನ್ಯಾಕ್ಸಲೈಟ್ಸ್ ಅಲ್ಲ, ಇವರು ಎಕೋ ಟೆರರಿಸ್ಟ್ ತರ ನುಗ್ಗಿ ಫಾರೆಸ್ಟ್ ಒಳಗೆ ನಮ್ಮ ಆಂಟಿ ಪೋಚಿಂಗ್ ಕ್ಯಾಂಪ್ ಗಳನ್ನ ಡ್ಯಾಮೇಜ್ ಮಾಡಿದ್ದಾರೆ. 7 ಆಂಟಿ ಪೋಚಿಂಗ್ ಕ್ಯಾಂಪ್ ನ ಒಂದ್ ಕಡೆ ಜೆಲೆಟಿನ್ ಸ್ಟಿಕ್ ಇಟ್ಟಿದ್ದಾರೆ. ಇದು ಯಾರು ಅಮಾಯಕರು ಮಾಡ್ತಾರ? ಗ್ಯಾಂಗ್ಗಳು ಮಾಡೋದಾನೆ. ಆಮೇಲೆ ಒಳಗೆ ಅಲ್ಲೊಂದು ನಮ್ಮ ಆಂಟಿ ಪೋಚಿಂಗ್ ಕ್ಯಾಂಪ್ ನ ಡ್ಯಾಮೇಜ್ ಮಾಡಿದ್ದಾರೆ. ಸಿಲ್ವೆಪುರ ಬೆಟ್ಟದಿಗೆ ಬೆಂಕಿ ಇಟ್ಟಿದ್ದಾರೆ. ಅದೆಲ್ಲ ಇವ್ರ ಅಮಾಯಕರ? ಇವರೆಲ್ಲ ಸಪೋರ್ಟ್ ಮಾಡೋರು ನಾವ್ ಹೇಳೋದಿಷ್ಟೇ. ಆಗಿರೋದ್ ಆಗಿದೆ. ನೀವು ಬಂದ್ಬಿಟ್ಟು ತಮಿಳು ಕನ್ನಡ ಅಂದ್ಬಿಟ್ಟು ಡ್ರಾಮಾ ಆಡ್ಕೊಳ್ಳೋದು. ನನ್ನ ಹತ್ರ ಬಂದಿದೆ, ರೆಕಾರ್ಡಿಂಗ್ ಇದೆ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದೀನಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಕರೀತಾರೆ, ನಮ್ಮ ಸಮ್ಮೇಳನ ಎಲ್ಲ ಒಟ್ಟಿಗೆ ಸೇರ್ಬೇಕು, ನಾವ್ ಏನು ಹಾಗೆ ಅದೆಲ್ಲ ಮಾಡಬಾರ್ದು. ಎಲ್ಲ ಒಂದೇ ಕಾಡ್ ಪಕ್ಕ ಉಳ್ಕೊಂಡು ನಿಯತ್ತಾಗಿದ್ರೆ ಕರೆಕ್ಟ್ ಆಗಿರ್ತದೆ. ನಾವ್ ಹೇಳೋದು ಕರ್ನಾಟಕ ಗವರ್ಮೆಂಟ್ಗೆ, ನೀವು ಇನ್ ಮುಂದೆ ಯಾರು ಕಾಡೋಗ್ ಬಂದ್ರೆ ಅಸ್ಸಾಂ ಕಾಜಿರಂಗ ಹಿಂಗಿದೆ, ಮಧ್ಯಪ್ರದೇಶ ಹಿಂಗಿದೆ, ಅಲ್ಲಿ ನೀವು ಶೂಟ್ ಅಟ್ ಸೈಟ್ ಕೊಡ್ಬೇಕು. ಯಾಕಂದ್ರೆ ಇಲ್ದರೆ ಇದು ಈ ಕಾಡು ಉಳಿಯಲ್ಲ. ಮಾತಾಡ್ತೀನಿ ಸರ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ. ನಾನು ಫರ್ಜಾನಾ ಮೇಡಮ್ ಇಂದ ನಾನು ಡಿಬೇಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಎಕ್ಸೆಲ್ PU ಕಾಲೇಜ್ ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಫರ್ಜಾನಾ ಮೇಡಮ್, ಒಂದು ಪ್ರಶ್ನೆ ಇತ್ತು ಇಲ್ಲಿ. ಈಗ ಕನ್ಕ್ಲೂಷನ್, ಇವರು ಕಾಡುಗಳ್ಳರೇ ಎನ್ನುವುದಕ್ಕೆ ಒಂದು 32 kg ಜಿಂಕೆ ಮಾಂಸ ಇತ್ತು, ಅವರು ನಾಡ ಬಂದೂಕುಗಳನ್ನು ತಗೊಂಡು ಹೋಗಿದ್ರು. ಇಲ್ಲಿ ಕಾಡುಗಳ್ಳ ಮತ್ತು ಒಬ್ಬ ಕಾಡು ಪ್ರಾಣಿಗಳ ಬೇಟೆಗಾರ. ಈಗ ಈ ಕಾಡು ಮತ್ತು ಮನುಷ್ಯನ ಜೀವನ ಇದೆಯಲ್ಲ ಮೇಡಮ್, ಹಲವಾರು ವರ್ಷಗಳಿಂದ ಹಲವಾರು ರೀತಿಯಲ್ಲಿ ಬಂದಿದೆ. ಒಂದು ಬಿದಿರು ಅಂತ ಬಂದರೆ, ಬಿದಿರನ್ನ ಕಡಿಬಾರದು ಅಂತಾರೆ, ನಿಜ ಅಲ್ವ ಮೇಡಮ್? ಬಿದಿರು ಹಳ್ಳಿಯಲ್ಲಿ ಈ ಮಂಕರಿ ಅಂತ ಕರೀತಾರೆ, ಮಂಕರಿ ಬಿದಿರಲ್ಲೇ ಮಾಡೋದದು. ಈಗೆಲ್ಲ ಪ್ಲಾಸ್ಟಿಕ್ ರಬ್ಬರ್ದು ಎಲ್ಲ ಬಂದುಬಿಟ್ಟಿದೆ ಮೇಡಮ್. ಅವಿನಾಭಾವ ಸಂಬಂಧ ಇದ್ದದ್ದು ಹೌದು. ಈಗ 1927ಗೆ ಮುಂಚೆ ಅವಾಗ ಕೇಳಿದ್ರೆ ಬಿದಿರನ್ನ ಹುಲ್ಲು ಅಂತ ಇದ್ರು, ಹುಲ್ಲು ಅಂತಾರೆ. ಇವತ್ತಿಗೆ 2018 ಅಮೆಂಡ್ಮೆಂಟ್ ಮಾಡಿಬಿಟ್ಟು ಕಾಡು ಒಳಗಡೆ ಇದ್ರೆ ಅದು ಮರ, ಕಾಡಿಂದ ಆಚೆ ಇದ್ರೆ ಅದು ಹುಲ್ಲು, ಗ್ರಾಸ್ ಸೇರುತ್ತೆ ಅಂತಾರೆ. ಹೀಗೆ ಈ ಅಮೆಂಡ್ಮೆಂಟ್ಸ್ಗಳಿವೆ, ಕಾನೂನಿದೆ, ಎಲ್ಲ ಅಗ್ರಿ. ನಾನು ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ತಿಂದಿರುವುದನ್ನು ಸರಿ ಅಂತ ಹೇಳಲ್ಲ, ಆದರೆ ತಿಂದಿರೋದು ಹೌದು ಅಂತ ಹೇಳ್ತೀನಿ ನಾನು. ಬೇಟೆಯಾಡಿ ತಿಂದಿರೋದು ಹೌದು. ಕಾಡು ಕೋಳಿನೂ ಬೇಟೆಯಾಡಿರ್ತಾರೆ, ಉಡಾ ತಿಂದಿರೋರು ಇದ್ದಾರೆ, ಜಿಂಕೆ ತಿಂದಿರೋರು ಇದ್ದಾರೆ, ಮೊಲ ತಿಂದಿರೋರು ಇದ್ದಾರೆ. ಕೆಲವು ಕಡೆ ಬಡಿಗೆ ತಗೊಂಡು ಹೋಗ್ತಾರೆ. ಒಂದು ಹಬ್ಬನೇ ಇದೆ ಅದು ನಮ್ಮಲ್ಲಿ, ಒಂದು ಹಬ್ಬ ಬಂದಾಗ ಹೌದು, ಆ ಬಡಿಗೆ ತಗೊಂಡೋಗಿ ಏನೇನು ಪ್ರಾಣಿ ಸಿಗುತ್ತೋ ಒಡೆದು ಸಾಯಿಸಿರೋದು ನಿಜ. ಹೀಗಿದ್ದ ನನ್ನ ಪಾಯಿಂಟ್ ಏನಂದ್ರೆ, ಈ ಲಾ ಇದೆ ನಿಜ, ನೀವು ಸೆರೆ ಹಿಡಿಯಬಹುದಾಗಿತ್ತು, ಅವರನ್ನ ಪನಿಷ್ ಮಾಡಬಹುದಾಗಿತ್ತು. ಅಂಡರ್ ದಿ ಆಕ್ಟ್ಸ್ ಅವ್ರಿಗೆ ಪನಿಷ್ ಕೊಡ್ಬೇಕಿದ್ದಾಗ ಸಾಯಿಸೋ ಮಟ್ಟಕ್ಕೆ ಯಾಕೆ ಹೋಗ್ಬಿಟ್ರು ಅಂತ ಪಾಯಿಂಟ್. ನಾನು ಏನೋ ಒಂದು ಹೇಳಕ್ ಬಂದೆ, ಬಟ್ ನಿಮ್ಮ ಪ್ರಶ್ನೆ ನಾನು ಬೇರೆ ಯಾವುದೋ ಒಂದು ಭಾವಲೋಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈ ಭೂಮಿ, ಈ ನಿಸರ್ಗ ಬರೇ ಮನುಷ್ಯನಿಗೆ ಮಾತ್ರ ಅಲ್ಲ. ಮನುಷ್ಯರು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮಲ್ಲಿ ಆ ಕಲ್ಚರ್ ಇದೆ, ಬೇಟೆ ಹಂಗೆ ತಗೊಂಡು ಹೋಗ್ತಾ ಇದೆ, ಅಥವಾ ಇನ್ನೊಬ್ರು ಇನ್ನೇನೋ ಕರೀತಾರೆ, ಇನ್ನೊಬ್ಬರ ಹಬ್ಬ ಪೂರ್ತಿ ಪ್ರಾಣಿಗಳ ವಧೆಯಲ್ಲಿ ತುಂಬಿರುತ್ತೆ, ಅಥವಾ ಇನ್ನು ಹೆಂಗಂಗೋ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಈ ಭೂಮಿ ಬರೇ ಮನುಷ್ಯನಿಗೆ ಮಾತ್ರ ಅಲ್ಲ. ಓಕೆ, ಆಯ್ತು, ಬರೀ ಅರಣ್ಯಾಧಿಕಾರಿಗಳದ್ದು ಅಲ್ಲ ಮೇಡಮ್, ಈ ಅಲ್ಲ 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 ಬರೀ ಫಾರೆಸ್ಟ್ ಆಫೀಸರ್ಸ್ ಅಲ್ಲ. ನಾನು ಹೇಳ್ತಾ ಇರುವಂತದ್ದು ಸರ್, ನಾನು ಹೇಳ್ತಾ ಇರುವಂತದ್ದು ನಿಸರ್ಗದ ಶಿಶುಗಳು ನಾವು ಅನ್ನೋ ಮಾತು ಹೇಳ್ಬಿಡ್ತೀನಿ. ಅಲ್ಲಿ ಪ್ರಾಣಿ ವಧೆಯನ್ನ ಜಸ್ಟಿಫೈ ಮಾಡಿ ನಾನು ಮಾತಾಡ್ತೀನಿ. ಅವ್ರು ಮಾಡಿದ ಅದ್ಭುತ ಕೆಲಸ, ಸಾಯಿಸ್ತಾ ಇದ್ರು, ಲೂಟಿ ಮಾಡ್ತಿದ್ರು, ಅದೆಲ್ಲ ಹೇಳ್ತಿರೋದು. ಈ ಮಾನವ ವನ್ಯಜೀವಿ ಸಂಘರ್ಷ ತಾರಕಕ್ಕೆ ಏರಿ 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 ಕೆಲವೊಂದು ವನ್ಯಜೀವಿಗಳು, ಕೆಲವೊಂದು ಗುಂಪುಗಳು ಸಂಪೂರ್ಣ ನಿರ್ನಾಮ ಆಗುವ ಹಂತಕ್ಕೆ, ವಿಶೇಷವಾಗಿ ಕೆಲವೊಂದು ಪ್ರಕರಣಗಳು, ನಾನು ತೀರಾ ಅದನ್ನ ಸಬ್ಜೆಕ್ಟ್ ತಗೊಂಡೋಗಲ್ಲ, ಆದಾಗ 1972ರಲ್ಲಿ ಬಂದಿದ್ದು ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಇಂದಿರಾ ಗಾಂಧಿ ಅವರ ಒತ್ತಾಸೆಯನ್ನು ತಗೊಂಡು ಬಂದಿರೋದು 1972. ಅದರಲ್ಲಿ ಸರ್, ಅದರ ಸೆಕ್ಷನ್ 9ರಲ್ಲಿ ಯಾವುದೇ ಆ ಸಂರಕ್ಷಿತ ಪ್ರಾಣಿಗಳನ್ನ ಅದರ ವಧೆ ಮಾಡೋದಾಗಿರ್ಲಿ, ಅದಕ್ಕೆ ವಿಷಪ್ರಾಶನ ಮಾಡೋದಾಗಿರ್ಲಿ, ಅದಕ್ಕೆ ಬಲೆ ಹೆಣೆಯೋದಾಗಿರ್ಲಿ, ಯಾವ್ದು ಮಾಡಿದ್ರು ಅದು ಕ್ರಿಮಿನಲ್ ಅಪರಾಧ.
ಆಯ್ತಾ. ಸೊ ಇಲ್ಲಿ ಇವರು ಪ್ರೊಫೆಷನಲ್ ಬೇಟೆಗಾರರು ಹೌದು. ನಾಡಕೋವಿ ಇಟ್ಕೊಂಡು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಮುಂಜಾವ 5 ಗಂಟೆಗೆ ಹೋಗಿದ್ದಾರೆ, ಮಾಂಸ ಸಿಕ್ಕಿದೆ, ಎಲ್ಲ ಇದೆ. ಮತ್ತೆ ಈ ಅರಣ್ಯಾಧಿಕಾರಿಗಳು ಹೋದಾಗ ನಾನು ಫಸ್ಟ್ಗೆ ಹೇಳ್ತೀನಿ, ಅರಣ್ಯಾಧಿಕಾರಿಗಳು ಬೇರೆ ತರ ಅಲ್ಲ. ಈ ಸ್ಮಗ್ಲಿಂಗ್ಗಳಲ್ಲಿ ಅಥವಾ ಬೇರೆ ಕಡೆಯಲ್ಲೆಲ್ಲ ಅಲ್ಲಿ ಡೈರೆಕ್ಟ್ ಹೆಚ್ಚು ಕಮ್ಮಿ ಆದ್ರೆ ಕಿಲ್ಲಿಂಗ್ ಅವ್ರದ್ದು ಮೈಂಡ್ ಸೆಟ್ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಬೇರೆ ಬೇರೆ ದೊಡ್ಡ ದೊಡ್ಡ ಕೋಟ್ಯಂತರ ರೂಪಾಯಿ ವ್ಯವಹಾರಗಳಲ್ಲಿ ಇದ್ದಾಗ ಆತರ ಇರ್ತದೆ. ಬಟ್ ಇಲ್ಲಿ ಆತರ ಮೈಂಡ್ ಸೆಟ್ ಅಲ್ಲಿ ಹೋಗಿರಲ್ಲ. ಹಂಗಿದ್ದಾಗ ಡೆಫಿನೆಟ್ಲಿ ಅಲ್ಲಿ ಇವ್ರ ಮೇಲೆ ಅಟ್ಯಾಕ್ ಆಗಿರಬಹುದು. ಅಟ್ಯಾಕ್ ಆಗಿರೋದಕ್ಕೆ ಇವ್ರು ತಿರುಗಿ ಆಕ್ರಮಣ ಮಾಡಿದಿರಬಹುದು ಅನ್ನೋದು ಒಂದು ಕ್ಲಾಸ್. ಬಟ್ ನಾವಿಲ್ಲಿ ನ್ಯಾಯಯುತವಾಗಿ ಮಾತಾಡ್ಬೇಕು. ಯಾಕಂದ್ರೆ ಮಾನವ ಜೀವ ಕೂಡ ಪ್ರಾಣಿಗಳಿಗಿಂತ ಕಡೆಯಲ್ಲ. ಅಲ್ಲಿ ಆ ಮೂರು ಸರಿ 1972 ಹೇಳಿದ್ರಿ, 2004 ಸಂದರ್ಭದಲ್ಲೂ ವೀರಪ್ಪನ ಹತನಾಗ್ತಾನೆ. ಒಂದು ಜನರಲ್ ಮೇಡಮ್, ಈಗ ಆ ಹಳ್ಳಿ ಭಾಗದ ಒಬ್ಬ ಮನುಷ್ಯ ಕೇಳ್ತಿದ್ದ ಪ್ರಶ್ನೆ, ಸರ್ ಇವರು ಆಕ್ಟ್ಗಳು ತಂದ್ರು, ಇದು ಸಂರಕ್ಷಿತ ಅರಣ್ಯ ವಲಯ ಅಂತ ಕರೆದು ಪ್ರಾಣಿಗಳ ಆಕ್ಟ್ ಒಂದಷ್ಟು ತಂದಿದ್ದಾರೆ, ನನಗೆ ಆನ್ಸರ್ ಮಾಡಿ, ವೀರಪ್ಪನ್ ಸತ್ತು ಹೋದ ಮೇಲೆ, ಅವನ ಎನ್ಕೌಂಟರ್ ಆದ ಮೇಲೆ ಇದೇ ನಮ್ಮ ಕರ್ನಾಟಕ ಭಾಗದ ತಮಿಳುನಾಡು ಭಾಗದಲ್ಲೋ ಅರಣ್ಯ ಪ್ರದೇಶ ಜಾಸ್ತಿ ಆಗಬೇಕಾಗಿತ್ತಾ ಕಡಿಮೆ ಆಗಬೇಕಾಗಿತ್ತಾ? ಅವತ್ತಿದ್ದ ಗಂಧದ ಮರಗಳಿಗಿಂತ ಗಂಧದ ಮರ ಜಾಸ್ತಿ ಇರಬೇಕಾಗಿತ್ತಾ ಕಡಿಮೆ ಇರಬೇಕಾಗಿತ್ತಾ? ಅವತ್ತಿದ್ದ ಹುಲಿ ಆನೆಗಿಂತ ಇವತ್ತು ಆನೆ ಜಾಸ್ತಿ ಆಗಬೇಕಾಗಿತ್ತಾ ಆನೆ ಕಡಿಮೆ ಆಗಬೇಕಾಗಿತ್ತಾ? ವೀರಪ್ಪನ್ನೇ ಎಲ್ಲದಕ್ಕೂ ಕಾರಣ ಆಗಿರೋದೇ ನಿಜವಾದರೆ, ಅದನ್ನ ಆ ಆಕ್ಟ್ಗಳಿಂದಾನೇ ಎಲ್ಲ ಸಂರಕ್ಷಣೆ ಮಾಡ್ತಿದ್ದೀವಿ ಅನ್ನೋದೇ ನಿಜವಾದರೆ, ಇವತ್ತು ಅರಣ್ಯ ಜಾಸ್ತಿ ಆಗಬೇಕಾಗಿತ್ತು, ಕಾಡು ಪ್ರಾಣಿಗಳು ಜಾಸ್ತಿ ಆಗಬೇಕಾಗಿತ್ತು, ಗಂಧದ ಮರ ತುಂಬಿ ತುಳುಕಬೇಕಾಗಿತ್ತು. ಇದಿಲ್ವಲ್ಲ, ಹಾಗಾದ್ರೆ ತಿಂದು ತೆಗ್ತಿರೋದು ಯಾರು? ಹುಲಿ ಸಂಪೂರ್ಣವಾಗಿ ಬಹಳ ನಿರ್ನಾಮವಾಗುವ ಹಂತಕ್ಕೆ ಹೋಗಿತ್ತು. ಇವಾಗ ಹುಲಿ ನಾವು ಬಹಳ ಟಾಪ್ ಅಲ್ಲಿ ಇದೀವಿ ಭಾರತ. ಅದು ಸಂರಕ್ಷಣೆ ಮಾಡಿರೋದ್ರಿಂದಲೇ ಆಗಿರೋದು, ಜಿಂಕೆಗಳಲ್ಲೇ ಆಗಿರ್ಬೋದು. ಎಸ್ಪೆಷಲಿ ಚೀತಾವನ್ನು ಇವಾಗ ಮೋದಿ ಅವರೇ ತಂದ್ರು ನೋಡಿ ಅವತ್ತು, ಏನು 4 ಚೀತಾಗಳನ್ನ ಸೌತ್ ಆಫ್ರಿಕಾ ತಂದಿರೋದು. ಅದೆಲ್ಲ ಸಂರಕ್ಷಣೆ ಭಾಗ, ಅದು ಸತ್ತೋಯ್ತು. ಆದ್ರೆ ನಾನು ಹೇಳಿರುವಂತದ್ದು ಇದೆಲ್ಲ ಸಂರಕ್ಷಣೆ ಭಾಗವಾಗಿ ಹುಲಿಗಳನ್ನೆಲ್ಲ ಭಯಂಕರ ಇದು ವರ್ಧನೆ ಆಗಿದೆ. ಸೊ ನಾನು ಹೇಳುವಂತದ್ದು ಅರಣ್ಯಾಧಿಕಾರಿಗಳದ್ದು 1 ವರ್ಷ ಕಾಡೆಲ್ಲ ವರ್ಧನೆ ಆಗಿದೆ. ಈಗ ಕಾಡನ್ನ ಅಕ್ವೈರ್ ಮಾಡಲಿಲ್ಲ, ರೆಸಾರ್ಟ್ಗಳಿಗೆ ಪರ್ಮಿಷನ್ ಕೊಡಲಿಲ್ಲ, ಅತಿಕ್ರಮಣ ಮಾಡಲಿಲ್ಲ, ಒತ್ತುವರಿ ಮಾಡಿಕೊಳ್ಳಲಿಲ್ಲ. ಕಾಯ್ದೆಯಿಂದಾಗಿ ಡೆಫಿನೆಟ್ಲಿ ವನ್ಯಜೀವಿಗಳ ಸಂರಕ್ಷಣೆ ಆಗಿದೆ ಅನ್ನೋದು ರೆಕಾರ್ಡ್ ಅಲ್ಲೇ ಇದೆ. ಆಯ್ತಾ ಸರ್, ಇನ್ನೊಂದು ವರ್ಷನ್ ಇದೆ ಅಲ್ಲಿ. ಏನು ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರಲ್ಲ, ಬಹಳ ಹತ್ರದಿಂದ ಆಗಿದೆ, ಶಾರ್ಟ್ ರೇಂಜ್ ಇದಾಗಿದೆ, ಹಂಗಾಗಿ ಅದು ಬೇರೇನೋ ಉದ್ದೇಶ ಇದೆ ಅಂತ. ಈ ಕಾರಣದಿಂದಾನೇ ಅಧಿಕಾರಿಗಳನ್ನು ಕೂಡ ಸಂರಕ್ಷಿಸುವಂತಹ ಪ್ರಯತ್ನ ಯಾರು ಮಾಡಬಾರ್ದು, ಮಾಡೋದಿಲ್ಲ. ಹಂಗಾಗಿನೇ ನ್ಯಾಯಪರವಾದಂತಹ ಕಾಂಗ್ರೆಸ್ ಸರ್ಕಾರ ಅದನ್ನ CID ತನಿಖೆಗೆ ಕೊಟ್ಟಿದೆ. ಅದು ರಿಪೋರ್ಟ್ ಬರಬೇಕು, ಬಂದು ಅದರಲ್ಲಿ ನಮಗೂ ಅದರಲ್ಲಿ ಅನುಮಾನ ಪರಿಹಾರ ಆಗಬೇಕು. ರಾಜಗೌಡ್ ಈಗ ಇಲ್ಲಿ ಏನಾಗ್ತಿದೆ ಅಂದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಕ್ಲೋಸ್ ರೇಂಜ್ ಅನ್ನೋದು ಇದೆಯಲ್ಲ, ಕ್ಲೋಸ್ ರೇಂಜ್ ಆಗಿರೋ ಕಾರಣಕ್ಕೆ ಇದು ಎನ್ಕೌಂಟರ್ ಅಂತಾನೋ ಅಥವಾ ಇದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಡೆದೇ ಇಲ್ಲ ಅಂತಾನೋ ನಾವು ಈ ಪ್ಯಾನಲಿಸ್ಟ್ಗಳು ಯಾರಾದರೂ ಸರಿ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ನೋಡಿ, ಇದು ಕನ್ಕ್ಲೂಷನ್ ಬರ್ಲಿಕ್ಕಲ್ಲ. ಈ ವಿಚಾರಗಳನ್ನ ನಾವು ಎಲಾಬ್ರೇಟ್ ಮಾಡೋಕ್ಕೆ ನಮಗೆ ಕಾನೂನಿನ ಜ್ಞಾನದ ಅರಿವು ಕೂಡ ಕಡಿಮೆ ಇದೆ. ಆಮೇಲೆ 2ನೇ ಪಾಯಿಂಟ್, ನೀವು ತುಂಬ ಒಳ್ಳೆ ವಿಷಯಕ್ಕೆ ಬಂದ್ರಿ. ಏನು ಈ ರೆಸಾರ್ಟ್ಸ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಲಿಟ್ರಲಿ ಹೇಳ್ತೀನಲ್ಲ, ಸತ್ತಿರೋರು 3 ಜನ ಆಗಿರ್ಬೋದು. ಆದರೆ ಬಂಡೀಪುರದಲ್ಲಿ ಈಗ ಕಳೆದ 1 ವಾರದಲ್ಲಿ ಒಂದು ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಅವನ ತೋಟದಲ್ಲಿ 48 ಜಿಂಕೆ ಕೊಂಬುಗಳು ಸಿಗ್ತವೆ, ಮತ್ತೆ ಚರ್ಮಗಳು ಸಿಗ್ತವೆ. ಇನ್ನು ಬಂಡೀಪುರದಲ್ಲಿ ಸಾಕಷ್ಟು ಇಂಥವು ನಡೀತಾ ಇದ್ದಾವೆ. ಅಕ್ರಮ ರೆಸಾರ್ಟ್ಸ್ಗಳು ಎಗ್ಗಿಲ್ದಲ್ಲೇ ನಡೀತಾ ಇದ್ದಾವೆ. ಅದ್ರ ಕಡೆ ಇದೇನು ಅದನ್ನು ಮುಚ್ಚೋ ಕಡೆಗೆ ಮತ್ತು ಅದ್ರ ವಿರುದ್ಧ ತನಿಖೆ ಕೈಗೊಳ್ಳೋದ್ರ ಕಡೆಗೆ ಅರಣ್ಯಾಧಿಕಾರಿಗಳು ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ. ಅದೇ ಇಂಥ ಪ್ರಕರಣಗಳು ಬಂದಾಗ ಈಗ ಹೇಳಿದ್ನಲ್ಲ, ಅವ್ರು ಹೇಳಿದ್ರು ಕ್ಲೋಸ್ ರೇಂಜು 15 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರು, ಪೊದೆಯಿಂದ ಫೈರ್ ಮಾಡಿದ್ರು. ಆಯ್ತು ಸ್ವಾಮಿ, ಒಂದು ಫೈರು ನೀವು ಹೊಡೆದಿದ ತಕ್ಷಣ, ಒಬ್ಬೊಂದು ಆರ್ತನ ಅದ ಕೇಳುತ್ತೆ. ಯಾವುದೇ ಪ್ರಾಣಿ ಆದ್ರೂ ಈಗ ಮಹಾಭಾರತಕ್ಕೆ ಹೋದಾಗೂ ಅಷ್ಟೇ, ಈಗ ಒಂದು ಹೊಡೆದಿದ ತಕ್ಷಣ ಮಾರೀಚ ಲಕ್ಷ್ಮಣ ಅಂತ ಕುಕ್ಕಂತಾನೆ. ಹಂಗೆ ಒಂದು ಫೈರ್ ಆಗಿದ ತಕ್ಷಣ, ಒಬ್ಬ ಕೆಳಗೆ ಬಿದ್ದಿದ ತಕ್ಷಣ ಅಟ್ಲೀಸ್ಟ್ ಬ್ಯಾಕ್ ಟು ಬ್ಯಾಕ್ 2 ಫೈರ್ ಮಾಡಿ 2 ಜೀವ ತಗೊಳ್ಳುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ಒಂದು ಭಾವನೆ ಅನ್ನೋದು. ರಾಜಗೌಡ್ರೆ, ಅಲ್ಲಿ ಗನ್ ಏನ್ ಗೊತ್ತಾ ರಾಜಗೌಡ್ರೆ, ಒಂದು ಗನ್ ಅನ್ನ ಒಂದ್ಸಲ ಅಲ್ಲಿ ಫೈರ್ ಮಾಡಿದಾಗ ಒಂದೇ ಒಂದು ಬುಲೆಟ್ ಹೋಗಲ್ಲ, ಬುಲೆಟ್ಗಳು ಚೆದರುತ್ತವೆ. ಅವಾಗ ಗುಂಪಿಗೆ ಬಿದ್ದಿದೆ ಅಂತ ಥಿಯರಿ. ನಾನು ಒಬ್ಬ ಡಬಲ್ ಬ್ಯಾರಲ್ ಗನ್ ಯೂಸ್ ಮಾಡೋನು. ಒಂದು ಬುಲೆಟ್ ಅನ್ನ ಫೈರ್ ಮಾಡಿ ಕೇಳಿ 80 ಅಲ್ಲ 300 ಲಂಡನ್ ಇಂದ ಬರ್ತವೆ ಕಾರ್ಟ್ರಿಡ್ಜಸ್. ಅವು 248 ಸಣ್ಣ ಸಣ್ಣ ಚಿದ್ರೆಗಳಾಗ್ತವೆ. ಆದ್ರೆ ಪ್ರಾಣ ಹೋಗೋ ಲೆವೆಲ್ಗೆ ಆಗಲ್ಲ. ಈಗ ಒಂದು ಚಿದ್ರೆ ನೇರವಾಗಿ ಹೋಯ್ತು ಅಂದ್ರೆ ಎದೆಗೋ ಪೊಕ್ಕೆಗೋ ಬಿತ್ತು ಅಂದ್ರೆ ಅದ್ರ ಜೊತೆಗೆ ಸ್ಪ್ರೆಡ್ ಆಗ್ತವೆ. ಇವನ್ನ ಪ್ರಾಣಿಗಳನ್ನ ಎದುರಿಸ್ಲಿಕ್ಕೆ ಅಂತ ಬಳಸುವಂತ ಗನ್ಗಳು. ಪ್ರಾಣಾಪಾಯ ಆಗ್ಬಾರ್ದು ಅಧಿಕಾರಿಗಳಿಗೆ ಅಂತ ನಮ್ಮ RF ಅವ್ರು ಇದಾರೆ ರಿಟೈರ್ಡ್, ಅವ್ರನ್ನ ಕೇಳಿ ನೋಡಿ. ಅದ್ರ ಬಗ್ಗೆ ನನಗಿಂತ ಹೆಚ್ಚಿನ ಮಾಹಿತಿ ಅವ್ರು ಕೊಡ್ತಾರೆ. ಆದ್ರೆ ನನ್ನ ಇಂಟೆನ್ಷನ್ ಇಷ್ಟೇ,
ಯಾವುದೇ ಜೀವ ಆಗ್ಲಿ ಓಕೆ ತನಿಖೆ ಆಗ್ಲಿ. ನನಗೆ ಈಗ ಅಧಿಕಾರಿಗಳನ್ನ ನಾನು ಇದ್ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾವ್ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಅದೇನಾಗುತ್ತೆ ರಾಜುಗೌಡ್ರೆ, ಈಗ ಇಷ್ಟು ಯಾಕೆ ಚರ್ಚೆ ಕೇಳಿ, ಕೇಳ್ಬಿಡ್ತೀನಿ, ನಿಮ್ನೆ ಕೇಳ್ಬಿಡ್ತೀನಿ ಮೂರು ಜೀವ ಹೋಗಿದಾವೆ. ರಾಜುಗೌಡ್ರೆ ಅದೇನಾಯ್ತು ಗೊತ್ತಾ, ಇದು ತನಿಖೆ ಆಗ್ಲಿ ಅಂತ ಹೇಳಿ ನೀವು ನಿಮ್ಮ ಮಿತ್ರ ಪಕ್ಷ ಬಿಜೆಪಿ ಅಲ್ಲ, ಹೇಳ್ಬಿಟ್ಟಿದ್ರೆ ಮಿತ್ರ ಪಕ್ಷ ಬಿಟ್ಬಿಡ್ರಿ, ಸಮಸ್ಯೆ ಏನಿಲ್ಲ. ಜನತೆ- ಅಲ್ಲ, ಅದು ಪ್ರತಿಭಟನೆ ಎಲ್ಲ ಮಾಡ್ಬಿಟ್ರು, ಜೋರಾಗಿ ಕಿರ್ಚಾಡ್ಬಿಟ್ರು, ಅವರು ಗ್ರಾಮಸ್ಥರು ಅಂತ ಬಿಟ್ರು, ದನ ಹುಡ್ಕಕ್ ಹೋಗಿದ್ರು ಅಂತ ಕನ್ಕ್ಲೂಷನ್ ಬಂದ್ಬಿಟ್ರು. ನೋಡ್ರಿ, ಇದಾದ್ಮೇಲೆ ಚರ್ಚೆ ಬಂದಿದ್ದು ಅಂತ. ಒಂದ್ ನಿಮಿಷ, ಮಾತಿನ ಬರದಲ್ಲಿ ನಾವೇನೋ ಮಾತಾಡ್ತೀವಿ. ಈಗ ಸಾಕಷ್ಟು ಕಡೆ ಈಗ ನಮ್ಮ ಪರಿಸರವಾದಿಗಳು ಹೇಳ್ತಾ ಇದ್ರು, ಹೌದು ಕಾಡು ಉಳಿಸ್ಬೇಕಾದ್ ನಮ್ ಜವಾಬ್ದಾರಿ. ಒಂದು ಕಾಲಘಟ್ಟದಲ್ಲಿ ನಮ್ಮ ಕಾಡಿಲಿಂದ ಶುರುವಾಗ್ತಾ ಇತ್ತು ಅಂದ್ರೆ ಈಗ ಬಂಡೀಪುರ ಫಾರೆಸ್ಟ್ ನೋಡ್ತಾ ಇದೀವಲ್ಲ, ಈ ಬಂಡೀಪುರ ಫಾರೆಸ್ಟ್ 1794ರಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧದಂತ ಸಂದರ್ಭದಲ್ಲಿ ಯಾವುದು ನಮ್ಮ ಚಾಮುಂಡಿ ಬೆಟ್ಟದಿಂದ ಅಲ್ಲಿವರೆಗೂ ಕಾಡಿತ್ತು ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖ ಇದೆ. ಇವತ್ತು ಎಲ್ಲಕ್ಕೆ ತಂದು ನಿಲ್ಸ್ಕೊಂಡಿದೀವಿ? ವೀರಪ್ಪನ ಹೋದ್ಮೇಲೆ ನೀವೇನೆ ಈ ವಿಚಾರ ಚರ್ಚೆ ವೀರಪ್ಪನ ಹೋದ್ಮೇಲೆ ಎಷ್ಟು ಕಾಡು ಬೆಳೆಸಿದೀವಿ. ನೀವು ಬಂಡೀಪುರ ಫಾರೆಸ್ಟ್ ತಗೊಳ್ಳಿ, ಎಷ್ಟು ರೆಸಾರ್ಟ್ಸ್ ಗಳಿದಾವೆ, ಅದ್ರ ಬಗ್ಗೆ ನೀವ್ ಏನ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳು? ನಂದೊಂದು ಪ್ರಶ್ನೆ ಆಯ್ತಾ. ಇವತ್ತು ಕಳ್ಳ ಬೇಟೆಗಳು ನಿರಂತರವಾಗಿ ಸಾಗಿದಾವೆ. ಆಯ್ತು, ಈ ಕಳ್ಳ ಬೇಟೆಗಳು ಮಾಡೋರ್ನ ನೀವು ಬಡೀರಿ, ಅಲ್ಲ ಮಟ್ಟ ಹಾಕಿ, ಆದ್ರೆ ಅದಕ್ಕೆ ಅದರದೇ ಆದಂತ ಕಾನೂನು ಇದಾವೆ. ನಾನ್ ಹೇಳೋದೇನಂದ್ರೆ 3 ಜನನ್ನು ಎದೆಯಿಂದ ಮೇಲೆ ಅದ್ರ ಬಗ್ಗೆ ನನಗಿದ್ದ ಕಾಲಿನ ಒಂದು ಗುಂಡ ಆರಿಸ್ಬಿಟ್ಟು ಇನ್ನೆರಡು ಗುಂಡನ ಕಾಲಿನ ಕೆಳಗೆ ಆರಿಸ್ಬೋದಿತ್ತಲ್ಲ, ಅಷ್ಟೊಂದು ಅರ್ಜೆನ್ಸಿ ಏನಿತ್ತು? ಆಮೇಲೆ 15 ಮೀಟರ್ ಕ್ಲೋಸ್ ರೇಂಜ್ ಅಂದ್ರೆ 15 ಮೀಟರ್ ಕಾಣದೇ ಇರೋಂಥದ್ದು ಏನಿರಲ್ಲ, ಕಂಡೇ ಕಾಣುತ್ತೆ. ಬೆಳಗಿನ ಜಾವ 5 ಗಂಟೆ ಅಂತ, ಬೆಳಗಿನ ಜಾವ ಮಾರ್ನಿಂಗ್ ಬೆಳಗಿನ ಜಾವ ಒಪ್ಕೊಂತೀನಿ, ಕಾಣದೇ ಇದ್ರು. ಆದ್ರೆ ಅಷ್ಟೇ ಕರೆಕ್ಟ್ ಆಗಿ 3 ಜನಕ್ಕೂ ಫೈರ್ ಆಗಿದೆ ಅಂದ್ರೆ ಕಾಣದಲ್ಲೇ ಹೊಡೆದಿರ್ತಾರ ಅನ್ನೋದು ನಂದೊಂದು ಪ್ರಶ್ನೆ. ಅಧಿಕಾರಿಗಳು ಯಾವ ಪರಿಸ್ಥಿತಿಯಲ್ಲಿ ಫೈರ್ ಮಾಡೋದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಆ ಜಾಗದಲ್ಲಿಲ್ಲ, ನೀವು ಆ ಜಾಗದಲ್ಲಿ ಚರ್ಚೆ ವಿಚಾರ ನೋಡಿ. ಇದಕ್ಕೆ ತಮಿಳು ಕನ್ನಡ, ಈಗ ನಮ್ಮ ಪರಿಸರವಾದಿಗಳು ಹೇಳಿದ್ರು ತಮಿಳು ಕನ್ನಡ ಭಾಷೆ ಲಿಂಗ್ವಿಸ್ಟಿಕ್ ಬಿಟ್ಬಿಡಿ ಸ್ವಾಮಿ. ನಾನು ಹೇಳೋದಿಷ್ಟೇ, ಈ ಕಾಡನ್ನು ಕಾಪಾಡಬೇಕಾದ ಜವಾಬ್ದಾರಿ ನಿಮ್ದು ಇದೆ, ನಮ್ದು ಇದೆ. ನಾಗರಿಕರಾಗಿ ಎಕಾಲಜಿ ಬ್ಯಾಲೆನ್ಸ್ ಆಗ್ಬೇಕು. ನಾವೆಲ್ಲ ಒಂದ್ ಕಡೆ ಹೇಳ್ತೀವಿ, ಯಾವ್ದೋ ಒಂದು ರಾಷ್ಟ್ರಕ್ಕೆ ತಗೊಂಡು ಒಂದ್ ದ್ವೀಪಕ್ಕೆ ತಗೊಂಡಾಗ 4 ಮೊಲ ಬಿಟ್ಟಿದ್ದು 4 ಕೋಟಿ ಮೊಲ ಆಗ್ಬಿಡ್ತು, ಗಿಡಗಳೆಲ್ಲ ತಿಂದಾಕ್ಬಿಡ್ತು. ಎಕಾಲಜಿ ಬ್ಯಾಲೆನ್ಸ್ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಇದಕ್ಕೆ ನಮ್ದು, ಯಾಕೆಂದ್ರೆ ಬುದ್ಧಿಜೀವಿ ಅನ್ಸ್ಕೊಂಡಂತ ಮನುಷ್ಯನ ಕಾಂಟ್ರಿಬ್ಯೂಷನ್ ಬೇಕಾಗಿದೆ. ಆದ್ರೆ ಆ ಹೆಸರಲ್ಲಿ ಜೀವಗಳು ಹೋಗ್ತವೆ ಅಂದಾಗ ನಾವು ಯೋಚನೆ ಮಾಡಬೇಕು. ನಾನು ಮತ್ತೆ ಮರಿಸ್ವಾಮಿ ಸರ್ ನಾನು ಡಿಬೇಟ್ ಅನ್ನು ಕಂಟಿನ್ಯೂ ಮಾಡ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಂದು ಬ್ರೇಕ್. ಎಕ್ಸೆಲ್ PU ಕಾಲೇಜ್ ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮರಿಸ್ವಾಮಿ ಸರ್ ಒಂದು ಪ್ರಶ್ನೆ ಇತ್ತು. ಮರಿಸ್ವಾಮಿ ಸರ್, ಹಿಂದೆ ನಾನು ಎಲ್ಲ ಅರಣ್ಯಾಧಿಕಾರಿಗಳು ಅಂತ ಹೇಳಲ್ಲ, ಕೆಲ ಅರಣ್ಯಾಧಿಕಾರಿಗಳು ಜಿಂಕೆ ಮಾಂಸವನ್ನು ತಂದು ತಿಂದು ಪಾರ್ಟಿ ಮಾಡಿ ಕುಡಿದು, ಈ ಉದಾಹರಣೆಗಳು ಬೇಕಾದ್ರೆ ನಾನು 10 ಕೊಡಬಲ್ಲೆ. ನಾವು ಗೂಗಲ್ ಸರ್ಚ್ ಕೊಟ್ಬಿಟ್ರು ಅದು ಸಿಗ್ತವೆ ಸರ್. ಹಾಗಾದರೆ ಆ ಥರ ಪ್ರಾಣಿ ಬೇಟೆ ಆಡಿಸ್ಕೊಂಡು ಬಂದಿದ್ರು, ಅವರೇ ಬೇಟೆ ಆಡಿದ್ರು ಬೇರೆ ವಿಚಾರ. ಅವ್ರನ್ನ ಎನ್ಕೌಂಟ್ರ್ ಮಾಡಿಬಿಡೋಣ, ಅವನ್ನೇ ಸಂಪತ್ತು ಹಾಳು ಮಾಡಿದ್ರು ಅಂತ. ನಾನು ಇಡೀ ಪಾಯಿಂಟ್ ಇಲ್ಲಿ 2 ವಿಚಾರ ಇದೆ ಸರ್. ಇವು ಒಬ್ಬನ ದನ ಕಳೆದೋಗಿತ್ತು ಅಂತ ಹೇಳಿ ಅಕ್ಕಪಕ್ಕದ ಬೇರೆ ಬೇರೆ ಊರವರು ಪೀಟರ್ ಅಂತೆ, ಆಂತೋಣಿ ಅಂತೆ, ಕುಮಾರ ಅಂತೆ, ಇನ್ನೊಬ್ಬ ಅಂತೆಲ್ಲ ಬಂದು ಹುಡುಕ್ಬಿಟ್ಟಿದ್ರು ಅನ್ನೋ ತೀರೇನು ನಾನು ನಂಬಲ್ಲ. ನಾನು ಒಪ್ಪಲ್ಲ, ಡಿನೈ ಮಾಡ್ತೀನಿ ಅದನ್ನು. ನಮ್ಮೂರ 4 ಜನ ಬಂದ್ರಪ್ಪ ರಾತ್ರಿ 8:30 ಕಾಡಿಗೆ ಹೋಗಿ ಬೆಳಗ್ಗೆವರೆಗೂ ಹುಡ್ಕೋಣ 6 ಗಂಟೆವರೆಗೂ ಅಂದರೆ ನಮ್ಮೂರಲ್ಲಿ 4 ಜನ ಬರಲ್ಲ. ಅಯ್ಯೋ ಕೆಲಸ ಆಯ್ತು ಹೋಗಯ್ಯ, ನಮಗೆ ನಿನ್ನ ದನ ನೀನು ಹುಡ್ಕೋ, ಇಲ್ಲ ಬೆಳಗ್ಗೆ ಬರ್ತದೆ ಹೋಗು ಅಂತಾರೆ. ಈ 2 ತೀರು ತುಂಬ ರಾಂಗ್ ಇದೆ ಸರ್. ಅಂದರೆ ಇದರಲ್ಲಿ ಫ್ಯಾಕ್ಟ್ಗಿಂತ ಸರ್ ನಿಮ್ಮನ್ನು ಕೇಳ್ತೀನಿ ನಾನು, ತೀರಾ ಎದೆಗೆ ಗುಂಡು ಬಿದ್ದು ಸಾಯೋ ಪರಿಸ್ಥಿತಿ ಇದೆಯಲ್ಲ ಸರ್, ಇದನ್ನು ಶಾರ್ಪ್ ಶೂಟರ್ಗಳು ಸರಿಯಾಗಿ ಮಾಡೋಕ್ಕಾಗಲ್ಲ ಸರ್. ಶಾರ್ಪ್ ಶೂಟರು ಫ್ಲಡ್ ಲೈಟಲ್ಲಿ ನಿಲ್ಲಿಸ್ಬಿಟ್ಟು ಕಾಡಲ್ಲಿ ಯಾವ ಶಾಗ್ಯ ಅರಣ್ಯ ಇದೆಯಲ್ಲ, ಫ್ಲಡ್ ಲೈಟ್ ಹಾಕಿ ಫುಲ್ಲು ಅಲ್ಲಿ ಹಾಕಿ ಆ ಒಂದು 15 ಮೀಟರ್ 20 ಮೀಟರ್ ರೇಂಜ್ ಇದೆಯಪ್ಪ, ಕರೆಕ್ಟಾಗಿ ಎದೆ ಗುಂಡಿಡು ಅಂದರೂ ಆಗಲ್ಲ ಸರ್, ಫ್ರಾಂಕ್ಲಿ ಸ್ಪೀಕಿಂಗ್. ಅದರಲ್ಲಿ ಚೆದುರುವ ಗುಂಡುಗಳಲ್ಲಿ ಅಷ್ಟು ಆ್ಯಕ್ಯುರೇಟಾಗಿ ಎದೆ ಹೆಂಗೆ ಹೊಡೆದ್ರು ಅಂತ ಇನ್ ಜನರಲ್ ಟೆಕ್ನಿಕಲಿ ಕೆಲವರು ಕೇಳ್ತಾ ಇದ್ದಾರೆ ಸರ್ ಈ ಕ್ವಶನ್ ಅನ್ನು. ಈ ಟೆಕ್ನಿಕಲ್ ಕೇಳಿದ್ರೆ ಫಸ್ಟ್ ಇವರಿಗೆ ಸರೆಂಡರ್ ಆಗಿ ಅಂತ ಹೇಳಿದಾಗ ಅವ್ರು ಸರೆಂಡರ್ ಆಗದೆ ಆಪೋಸಿಟ್ ಡೈರೆಕ್ಷನ್ ಇಂದ ಅವ್ರು ಫೈರ್ ಮಾಡಿದಾಗ ಆಪೋಸಿಟ್ ಡೈರೆಕ್ಷನ್ ಇಂದ ಫೈರಿಂಗ್ ಬಂತಲ್ಲ, ಆ ಕಡೆ ನಮ್ಮವರು ಫೈರ್ ಮಾಡಿದ್ದಾರೆ. ಹಂಗಾಗಿ ಅದೆಲ್ಲ ಚೆರೆಗಳೆಲ್ಲ ಹೋಗಿ ಅವ್ರಿಗೆ ಈಗ ನಮ್ಮ ಆಪೋಸಿಟ್ ಆ ಕಡೆಯಿಂದ ಬಂದಾಗ ನಮಗೆ ಅಟ್ಯಾಕ್ ಮಾಡ್ತಾರೆ ಅಂದಾಗ ನಮ್ ಸೆಲ್ಫ್ ಡಿಫೆನ್ಸ್ ಗೆ ಮಾಡಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಮಾಡ್ಲೇಬೇಕು ಅಂದಿದ್ರೆ ಇನ್ನೊಬ್ಬನ ತಪ್ಪಿಸ್ಕೊಂಡು ಹೋಗಿರ್ಲಿಲ್ಲ. ಅವನ್ಗೂ ಹೊಡಿಬೋದಿತ್ತಲ್ಲ, ಒಬ್ಬನ ಬಿಟ್ಬಿಟ್ರು ಅಂತ ಹೇಳಿ, ಒಬ್ಬನ ಬಿಟ್ಬಿಟ್ರು ಸಾಕ್ಷಿ 4 ಜನಕ್ಕೆ ಹೊಡಿಬೋದಿತ್ತಲ್ಲ ಉದ್ದೇಶ ಇದ್ದಿದ್ರೆ. ಸೆಲ್ಫ್ ಡಿಫೆನ್ಸ್ಗೋಸ್ಕರ ಏನಾಗಿದೆ, ಆಪೋಸಿಟ್ ಸೈಡ್ ಇಂದ ಬಂದಂತ ಬೆಂಕಿ ಕಡೆಗೆ ಇವರು ಫೈರ್ ಮಾಡಿದ್ದಾರೆ. ಮಿಸ್ಟೇಕ್ ಆಗಿ ಆ ಚೆರೆ ಏನಾಗಿದೆ ಎಲ್ಲರಿಗೂ ಒಕ್ಕಿದೆ, ಅದು ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಫೈನ್, ನಾನು ಹೂವರ್ ಸರ್ ಕೇಳ್ತೀನಿ ಸರ್. ಈಗ ಮರಿಸ್ವಾಮಿ ಸರ್ ಮಾತಾಡೋದು ವಾದದಿಂದ ಕಂಟಿನ್ಯೂ ಮಾಡೋ ಪ್ರಶ್ನೆ ಕೇಳ್ತೀನಿ. ಮರಿಸ್ವಾಮಿ ಸರ್ ಒಂದು ಮಾತಾಡಿದ್ರು,
ಈಗ ನಾವು ಬೆಳಕಲ್ಲಿ ಒಂದು ಗನ್ ಫೈರ್ ಆದಾಗ ಸ್ವಲ್ಪ ಹೊಗೆ ಕಾಣಿಸ್ಬೋದು ನಮಗೆ ಬೆಂಕಿಗಿಂತ, ಬಟ್ ಕತ್ತಲೆ ಅನ್ಕೊಳ್ಳಿ ಅರೌಂಡ್ 5 ಗಂಟೆ 4:15 4:45 ಆ ಟೈಮ್ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಒಂದು ಗನ್ನಿಂದ ಫೈರ್ ಆದಾಗ ಬೆಂಕಿ ಅಂತೂ ಕಾಣಿಸುತ್ತೆ ಸರ್. ಸಡನ್ ಆಗಿ ಹೊಗೆ ಕಾಣಿಸಲ್ಲ, ಬೆಂಕಿ ಕಾಣಿಸುತ್ತೆ. ಆ ದಿಕ್ಕಿನ ಕಡೆಗೆ ಇವ್ರು ಹೊಡೆದಿದ್ದಾರೆ, ಸತ್ತೋದ್ರು ಅಂತ ಹೇಳ್ತಿದ್ದಾರಲ್ಲ ಸರ್. ಕಿಲ್ಲಿಂಗ್ ಇವ್ರಿಗೆ ಲಾಸ್ಟ್ ಆಪ್ಷನ್ ಆಗ್ಬಿಟ್ಟಿತ್ತ ಸರ್. ಲಾಸ್ಟ್ ಆಪ್ಷನ್ ಅದೇ, ಇನ್ನೇನು ಉಳಿದಿರ್ಲ್ವ ಇವ್ರಿಗೆ ಅಂತ ನನ್ನ ಪಾಯಿಂಟ್. ಅಲ್ಲ ಫಸ್ಟ್ ಲಾಸ್ಟ್ ಆಪ್ಷನ್ ಅಲ್ವೇ ಅಲ್ಲ. ಆದ್ರೆ ಅಪೋಸಿಟ್ ಸರೆಂಡರ್ ಆಗಿ ಅಂತ ಹೇಳಿ ಅಪೋಸಿಟ್ ಸೈಡ್ ಇಂದ ಅವರು ಸರೆಂಡರ್ ಆಗದೆ ಫೈರ್ ಮಾಡಿದಾಗ ಇವ್ರು ಸೆಲ್ಫ್ ಡಿಫೆನ್ಸ್ ಗೆ ಆ ಡೈರೆಕ್ಷನ್ ಅಲ್ಲೇ ಇವ್ರು ಫೈರ್ ಮಾಡಿರೋದು. ಫೈನ್, ನಾನು ಹೂವರ್ ಸರ್ ಕೇಳ್ತೀನಿ. ಹೂವರ್ ಸರ್ ಆಪ್ಷನ್ ಲಾಸ್ಟ್ ಆಪ್ಷನ್ ಫೈರಿಂಗ್ ಲಾಸ್ಟ್ ಆಪ್ಷನ್ ಅಲ್ಲ ಅದು. ಅವ್ರು ಸರೆಂಡರ್ ಆಗಿದ್ರೆ, ಕೈ ಎತ್ತಿದ್ರೆ, ಗನ್ ಅಲ್ಲಿ ಇಟ್ಬಿಟ್ಟು ಕೈ ಎತ್ತಿ ಸರೆಂಡರ್ ಆಗಿದ್ರೆ ಇದು ಈ ಪ್ರಕರಣನೇ ಸಂಭವಿಸ್ತಿರ್ಲಿಲ್ಲ ಸರ್. ಫೈನ್. ಹೂವರ್ ಸರ್, ಒಂದು ಪ್ರಶ್ನೆ ಇದೆ ನಂದು. ಒಬ್ಬ ತಪ್ಪಿಸ್ಕೊಂಡು ಹೋದಲ್ಲ ಸರ್, ಯಾಕೆ ಇಷ್ಟು ದಿನಗಳ ನಿಗೂಢವಾಗಿರೋದು? ಎಲ್ಲೋ ತಪ್ಪಿಸ್ಕೊಂಡು ಹೋದ, ಟ್ರೀಟ್ಮೆಂಟ್ ಕೊಟ್ಟರು ಅಂತ ಮಾತಾಡಿದ್ರು, ಸ್ಥಳೀಯ ಶಾಸಕರು ಬಂದು ಮಾತಾಡ್ಸ್ಕೊಂಡು ಹೋದ್ರು ಅಂತ ಬಂತು, ಮತ್ತೆ ಯಾವುದೋ ನಿಗೂಢ ಸ್ಥಳದಿಂದ ವಿಡಿಯೋ ಮಾಡಿದ್ದಾಯಿತು. ಈಗ ಮನುಷ್ಯ ಎಲ್ಲಿ ಅಂತ ಹೇಳಿ ಆ ಊರವ್ರಿಗೆ ಆ ಮನುಷ್ಯ ಬೇಡ, ಈಗ ಪೊಲೀಸರಿಗೂ ಬೇಡವಾ? ಅವ್ನು ಎಲ್ಲಿ ಹೋಗಿದ್ದಾನೆ ಅಂತ ಪತ್ತೆನೇ ಇಲ್ವಾ? ಏನಕ್ಕೆ ಆ ವ್ಯಕ್ತಿ ಅಷ್ಟು ನಿಗೂಢವಾಗಿ ಇಲ್ಲಿ ಓಡಾಡ್ತಾ ಇದ್ದಾನೆ? ಯಾರಿಗೆ ಅವ್ನು ಕಂಡ್ರೆ ಭಯ ಇರೋದು ಅಂತ? ಅಲ್ಲ, ಈಗ ನಾನು ಬರ್ತೀನಿ ನೋಡಿ ಆ ಸಿಚುವೇಶನ್. ಈಗ ಶೂಟ್ಔಟ್ ಆಗಿದೆ, ಅವ್ರು ಓಡೋಗಿದ್ದಾರೆ, ಆಮೇಲೆ ನಮ್ಮ ರಾಜಕಾರಣಿಗಳು ಇದಾರಲ್ಲ, ಇವರೆಲ್ಲ ಬಂದು ಕೂಗಾಡ್ತಾರ ನೋಡಿ. ಇವರು ನಾಯಕರು ಕಾಡು ಸ್ಟಾಫೇ ಕಳ್ರು ಅಂದ್ಬಿಟ್ಟು ಮಾಡಿದ್ರಲ್ಲ ಗಲಾಟೆ ಒಳಗೆ. ಸ್ಟಾಫ್ ತಲೆ ಓಡಲ್ಲ, ಕಾಲು ಓಡಲ್ಲ, ಏನು ಓಡ್ಲಿಲ್ಲ, ಎಲ್ಲ ಎದ್ಕೊಂಡು ಏನಪ್ಪ ಹಿಂಗಾಗ್ಬಿಟ್ಟಿದೆ ಅಂತ. ಅವರು ಕಾಡು ರಕ್ಷಣೆ ಮಾಡಕ್ ಹೋಗಿದ್ದು. ನಮ್ಮ ಇದಾರಲ್ಲ ಪೊಲಿಟಿಷಿಯನ್ಸ್, ಬೊಮ್ಮಾಯಿ ಓಪನ್ ಡೇ ಲೈಟ್ ಮರ್ಡರ್, ಅಶೋಕ್ ಏನು ಹಿಂಗೆ ಹೆಂಗೆ ಎಲ್ಲ ಕೂಗಾಡಿದ್ರು. ಅವ್ರು ಇನ್ನೊಬ್ರು ಯಾರೋ ಪುಟ್ಟರಂಗ ಶೆಟ್ಟಿ, ನರೇಂದ್ರ ಎಲ್ಲ ಕೂಗಾಡಿದ್ರು. ಅವಾಗ ಏನಾಗತ್ತೆ? ಸ್ಟಾಫ್ ಅವ್ರ ತಲೆ ಓಡತ್ತ, ಇವ್ರು ನೋಡ್ಕೊಳ್ಳೋದ ಇಲ್ದ ಈ ಬೆಂಕಿನ ಹಾಡ್ಸದ ಈ ಗಲಾಟೆ? ಹ್ಯೂಮನ್ ಆಸ್ಪೆಕ್ಟ್ ನೋಡೋಣ, ಏನು ಪ್ರೆಷರ್ ಹೆಂಗ್ ಬಿಲ್ಡ್ ಆಗಿದೆ ಅಂದ್ಬಿಟ್ಟು ಎಲ್ಲ ಈ ಪೊಲಿಟಿಷಿಯನ್ಸ್ ಮಾಡೋದ್ ಕೆಲ್ಸಕ್ಕೆ. ಇವತ್ತು ನಮ್ಮ ಕಾಡು ಓಪನ್ ಆಗಿದೆ, ಕಳ್ಳರು ಬೇಟೆಗಳಾಗ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಈಗ ಏನ್ ಹೇಳ್ತಾರೆ ಇವ್ರು ನನ್ಗೆ ಈಗ ಪರಿಸರವಾದಿ ಅಂದ್ರು, ಬಹಳ ಥ್ಯಾಂಕ್ ಯು ಹೇಳ್ಬೇಕು, ರೆಕಗ್ನೈಸ್ ಮಾಡಿದ್ವಿ ನಮ್ಗೆ. ನೀವೆಲ್ಲ ಪೊಲಿಟಿಷಿಯನ್ ಸರಿಯಾಗಿ ಕೆಲಸ ಮಾಡಿದ್ರೆ, ನಿಯತ್ತಾಗಿದ್ರೆ ಈ ತರ ಇವತ್ತು ಕಾಡು ಓಪನ್ ಇರ್ತಿರ್ಲಿಲ್ಲ. ನಮ್ ಕಾಡು ಒಳಗೆ ಹೋಗಿ ಇವರು ಧೈರ್ಯವಾಗಿ ಇದನ್ನ ಆಂಟಿ ಕೋಚಿಂಗ್ ಕ್ಯಾಂಪ್ ಇದ್ ಮಾಡ್ಬೇಕಂದ್ರೆ ಕೊಟ್ಟಿರೋದು ಯಾರು? ಇವ್ರಿಗೆಲ್ಲ ಹುಮ್ಮಸ್ಸು ಈ ಪೊಲಿಟಿಷಿಯನ್ಸ್. ಸುಮ್ನೆ ಇದ್ದಿದ್ರೆ ಎಲ್ಲ ಸರಿಯಾಗಿ ಹೋಗ್ತಿತ್ತು ಸರ್. ಅಲ್ಲಿ ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ನ ಬರೀ ಬ್ಲಾಸ್ಟ್ ಮಾಡಿಲ್ಲ ಹೂವರ್ ಸರ್, ಬರೀ ಬ್ಲಾಸ್ಟ್ ಮಾಡಿಲ್ಲ. ಅವ್ರು ರೇಷನ್ ಇಟ್ಕೊಂಡಿರ್ತಾರಲ್ಲ, ರೇಷನ್ ಕದ್ಕೊಂಡು ಹೋಗಿದಾರೆ ಅಲ್ಲಿ. ಕಳ್ಳಬೇಟೆ ತಡೆ ಶಿಬಿರಗಳ ರೇಷನ್ ಕದ್ದು ಬಿಟ್ಟಿದ್ದಾರೆ ಅಲ್ಲಿ. ನೀರು ಬಿಟ್ಟಿಲ್ಲ, ನೀರ್ ಟ್ಯಾಂಕ್ ಡ್ಯಾಮೇಜ್ ಮಾಡಿದ್ದಾರೆ. ಇವ್ರಿಗೆ ಅಮಾಯಕರನ್ನು ಕರೆದ್ಬಿಟ್ಟು ಇವ್ರಿಗೆ ನಾವು ವಿಧಾನಸೌಧ ಒಳಗೆ ಒಂದು ಇದು ಕೊಡ್ಬೇಕು, ಫೆಲಿಸ್ಟೇಷನ್ ಮಾಡ್ಬೇಕು. ಸರ್, ಈಗ ವೀರಪ್ಪನ್ ಸಿಂಪತೈಸರ್ಸ್ ಮತ್ತೆ ಪ್ರಭಾಕರನ್ ಸಿಂಪತೈಸರ್ಸ್ ಬೇರೆ ಉಟ್ಕೊಂಡ್ಬಿಟ್ಟು ಅದನ್ನ ಬೇರೆ ಪ್ರಚೋದಿಸ್ತಾ ಇದಾರಲ್ಲ, ಇದು ಹೇಗೆ ಸರ್ ಇದು? ಹೌದು ಸರ್, ಈಗ ಅದಕ್ಕೆ ಬರ್ತಾ ಇದ್ದೀನಿ. ಈಗ ಏನಾಗಿದೆ ಅಂದ್ರೆ ಇವ್ರಿಗೆಲ್ಲ ಈ ರಾಜಕಾರಣಿಗಳು ನಮಗೆ ಸಪೋರ್ಟ್ ಇದೆ ಅಂದ್ಬಿಟ್ಟು ಇವರು ಒಂಥರ ಶುರು ಮಾಡ್ಕೊಂಡಿದ್ದಾರೆ. ನನ್ನ ಹತ್ರ ಇದೆ, ರೆಕಾರ್ಡಿಂಗ್ಸ್ ಇದೆ, ರೆಕಾರ್ಡಿಂಗ್ ಇದೆ, ದಾಖಲೆಗಳಿದೆ. ಅವ್ ಹೇಳ್ತಾನೆ ಒಬ್ಬ ಲೀಡ್ರು, ಇವಾಗ ನಾವು ಮಿಲಿಯನ್ಸ್ ನಾವ್ ಇವ್ರಿಗೆ ಪಾಠ ಕಳಿಸ್ಬೇಕು, ನಮ್ಗೆ ಬೇಕನ್ ಮಾಡಿದಾರೆ ನಮ್ನ ಅಂದ್ಬಿಟ್ಟು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಇವ್ರು ನಮ್ಮ ಸ್ಟೇಟ್ ಒಳಗೆ ಉಟ್ಕೊಂಡು ಎಂಜಾಯ್ ಮಾಡ್ಕೊತಿರೋದು. ಬಂದ್ಬಿಟ್ಟು ಈಗ ಹೋಗ್ಬಿಟ್ಟು ಸಿಂಪತೈಸರ್ ಅಂತ LTTಗೆ, ಆಮೇಲೆ ವೀರಪ್ಪನ್ ಸಮಾಧಿಗೆ ಹೋಗ್ಬಿಟ್ಟು ಪೂಜೆ ಬೇರೆ ಮಾಡ್ತಾರೆ. ಇದು ಯಾವ ಸ್ಥಿತಿ? ಇದು ಏನಿದೆ? ಇದು ನಮ್ಮ ಕರ್ನಾಟಕ ಇದು ಕೆಟ್ಟೋಗ್ಬಿಟ್ಟಿದ್ಯಾ ಅಷ್ಟು ಮಟ್ಟಕ್ಕೆ. ಈ ರಾಜಕಾರಣಿಗೆ ಹೇಳ್ತೀನಲ್ಲ, ಸ್ವಲ್ಪ ತಾಳ್ಮೆ ಇರ್ಬೇಕು. ಜನಕ್ಕೆ ಸಪೋರ್ಟ್ ಮಾಡಿ, ದಯವಿಟ್ಟು ಮಾಡಿ, ಎಲ್ಲ ಇದಕ್ಕೂ ಸಪೋರ್ಟ್ ಮಾಡಿ. ಆದ್ರೆ ನೀವು ಈ ತರ ಬೆಂಕಿ ಇಟ್ಬಿಟ್ಟು ಇವತ್ತು ನಮ್ಮ ಸ್ಟಾಫ್ ಎದುರ್ಕೊಂಡ್ ಕೂತಿದ್ದಾರೆ. ಈಗ ಪೊಲೀಸ್ ಇದ್ದಾರೆ ಸೆಕ್ಯೂರಿಟಿಗೆ, ನಮ್ಮ ಸ್ಟಾಫ್ಗೆ, ಆಫೀಸ್ ಒಳಗೂ ಪೊಲೀಸ್ ಇದ್ದಾರೆ. ಈ ತರ ಆದಾಗ ಸರ್, ಇದ್ರ ಅದರ ವರ್ಷ ಕೇಳ್ಬಿಡ್ತೀನಿ ಸರ್ ಹೂವರ್ ಸರ್, ಈ ಥರ ಆಗ್ಬಿಟ್ಟಾಗ ನಾಳೆ ದಿನ RF ವಾಚರೋ ಗಾರ್ಡೋ ಇನ್ನೊಬ್ಬ ಯಾವನ್ ಜಿಂಕೆನಾದರೂ ಸಾಯಿಸ್ಲಿ, ಗಂಧದ ಮರ ಆದರೂ ಕಡ್ಕೊಂಡು ಹೋಗಲಿ, 32 kg ಆದ್ರೂ ಇರಲಿ, 64 kg ಆದರೂ ಇರಲಿ, ಆನಾದರೂ ಸಾಯಿಸ್ಕೊಂಡು ಹೋಗಲಿ, ನಾನೇನಾದರೂ ಅಪ್ಪಿತಪ್ಪಿ ತಡೆಯೋಕ್ಕೆ ಹೋದರೆ ನನ್ನ ಹೆಂಡತಿ ಮಕ್ಕಳು ಉಪವಾಸ, ನಾನು ಸಸ್ಪೆಂಡ್ ಆಗಿಬಿಡ್ತೀನಿ, ನನ್ನ ಸಪೋರ್ಟ್ ಯಾರೂ ಇಲ್ಲ, ಆ ರೀತಿ ಡೌನ್ ಆಗಲ್ವಾ ಸರ್ ಆ ಮನುಷ್ಯ? 100% ಸರ್. ಇವರು ಈಗ ಇದ್ದಾರಲ್ಲ, ಎಲ್ಲ ಮಾತಾಡ್ತಾರಲ್ಲ ಪೊಲಿಟಿಷಿಯನ್ಸ್ ಇವರಲ್ಲ, ನಮ್ಮ ಸ್ಟಾಫ್ ಮೇಲೆ ಹೊಡೆದು ಸತ್ತಿದ್ರೆ ಅವ್ರ ಬಗ್ಗೆ ಯಾರು ಏನ್ ಮಾತಾಡಲ್ಲ. ಒಬ್ಬ ಸ್ಟಾಫ್ ಪ್ರೊಟೆಕ್ಷನ್ ಮಾಡ್ಬೇಕಾದ್ರೆ
ಅವನ್ನ ಕೊಂಡ್ಬಿಟ್ರೆ ಏನ್ ಇವ್ರು ಎಗರಾಡಲ್ಲ ಇವ್ರು. ಬಿಡಪ್ಪ ಅವ್ನ ಡ್ಯೂಟಿ ಒಳಗೆ ಸತ್ತ ಅವನಿಗೆ ದುಡ್ಡು ಕೊಟ್ಬಿಡ್ತೀವಿ, ಏನೋ ಮಾರ್ಕೆಟ್ ಒಳಗೆ ದುಡ್ಡು ಕೊಟ್ಟಂಗೆ, ಮಾಂಸ ತಗೊಂಡಂಗೆ. ಅವಾಗ ಅವ್ರಿಗೆ ಬರಲ್ವಾ ಅವ್ರಿಗೆ? ಬೇರೆ ಯಾರೋ ನಾವು ಅದು ಕ್ಲಿಯರ್ ಕಟ್ಟು ಕಾಡ್ ಒಳಗೆ ಬಂದು ಸಿಕ್ಕಾಕೊಂಡಿದ್ದವ್ರಿಗೆ ಇವ್ರು ಅಮಾಯಕರು ಅಂತ ಹೇಳ್ಬಿಟ್ಟು ನಮ್ಮ ಫಾರೆಸ್ಟ್ ಸ್ಟಾಫ್ಗೆ ಡಿಮಾರಲೈಸ್ ಮಾಡ್ಕೊಂಡು ಇವತ್ತು ನಮ್ಮ ಕಾಡ್ ಹೇಗಾಗಿದೆ ಅಂದ್ರೆ ಓಪನ್ ಆಗ್ಬಿಟ್ಟಿದೆ. ಏನೋ ಪೊಲೀಸ್ ಬಂದು ನಮ್ಗೆ ಸಿಬ್ಬಂದಿ ಪ್ರೊಟೆಕ್ಷನ್ ಕೊಡೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಓಡಾಡ್ತಿದ್ದಾರೆ ಸ್ಟಾಫ್. ಇವ್ರು ಏನ್ ನಮ್ಮ ಪೊಲಿಟಿಷಿಯನ್ಸ್ ರೆಸ್ಪಾನ್ಸಿಬಿಲಿಟಿ ಬೇಡವಾ? ಫೈನ್ ಫೈನ್ ಫೈನ್, ನಾನು ಮಾತಾಡ್ತೀನಿ. ಈಗ ಮೇಡಮ್ ಇಲ್ಲಿ ಈಗ ಅದರ್ ಸೈಡ್ ಆಫ್ ದಿ ಸ್ಟೋರಿ, ಅರಣ್ಯ ಅಧಿಕಾರಿಗಳು ಅವ್ರ ವರ್ಷ ನಾವು ಕೇಳೋದಾದರೆ, ಈಗ ಶಾಗ್ಯ ಅರಣ್ಯವೋ ಅಥವಾ ಇನ್ಯಾವುದೋ ಹನೂರು ಅರಣ್ಯವೋ ಏನು ಶನಿವಾರ ಸಂತೆ ಪೇಟೆ ಅಲ್ಲ ಅದು. ಇವ್ರು ದನ ಕಳೆದೋಯ್ತು ಅಂತ ಹೇಳಿ ಹೋಗಿರೋದು 8 ಕಿಲೋಮೀಟ್ರು ಮತ್ತು ದನ ಕಳೆದು ಹೋಯಿತು ಅದನ್ನು ಹುಡುಕಕ್ಕೆ ಹೋಗಿದ್ವಿ ಅನ್ನೋ ಥಿಯರಿ ಇದುವರೆಗೂ ನಂಬಕ್ಕೆ ಸ್ವಲ್ಪ ಕಷ್ಟವಾಗುವಂಥ ಥಿಯರಿ. ಬೇರೆ ಬೇರೆ ಊರವ್ರು 4 ಜನ ಸೇರ್ಕೊಂಡು ಹೋಗಿರೋದು, ಗನ್ ತಗೊಂಡು ಹೆಟ್ಟಾರ್ಚು 2 ಬಂದೂಕು. ಯಾರು ಕೂಡ ಈ ವಿಚಾರದಲ್ಲಿ ಅರಣ್ಯ ಅಧಿಕಾರಿಗಳ ಪರವಾಗಿ ಯಾಕೆ ಮಾತಾಡಲ್ಲ ಯಾರೂ? ಅರಣ್ಯ ಫಾರೆಸ್ಟ್ ಆಫೀಸರ್ಸ್, ಈಗ ಅಲ್ಲಿ ಒಂದು ನಾಡ ಬಂದೂಕುಗಳಿತ್ತು, ಅವ್ರ ಬಳಿ ಬಂದೂಕಿತ್ತು ಅಂದಮೇಲೆ ಸಹಜವಾಗಿ ಭಯ ಬಂದೇ ಬರುತ್ತೆ ಮೇಡಮ್. ಅವನೇನು ಬೇಕಾದ್ರೂ ನಾನು ಮಾಡಬಹುದು ಅಂತೇಳಿ ಕಳ್ಳ ಸುಡ್ತಾನೆ ಹೊರಟೋಗ್ತಾನೆ, ನಮ್ಗಳ ಗತಿ ಏನು ಪ್ರಶ್ನೆ ಇರುತ್ತೆ. ಅಟ್ ದ ಸೇಮ್ ಟೈಮು ಈಗ ರಾಜುಗೌಡ ಪ್ರಶ್ನೆ ಕೇಳ್ತಾರೆ, ಈ ಒಂದು ವಿಚಾರದಲ್ಲಿ ಒಂದು ಚಾನ್ಸ್ ತಗೋಬೋದಿತ್ತೇನೋ, ಮಂಡಿಯಿಂದ ಕೆಳಗಡೆ ಮಂಡಿಯನ್ನು ಹುಡ್ಕೊಂಡು ಹೋಗೋದು ಹೇಗೆ? ಕತ್ಲಲ್ಲಿ ಅವರು ಫೈರಿಂಗ್ ಮಾಡ್ತಾ ಇದ್ರೆ ಮಂಡಿ ಹುಡ್ಕೊಂಡು ಟ್ರೈನ್ಡ್. ಹೌದು ಸರ್, ಆ ಕತ್ತಲಲ್ಲಿ ಬೆಟ್ಟ ಗುಡ್ಡಗಳು, ದಟ್ಟವಾದ ಸಸ್ಯ ಇದು ಪೊದೆಗಳು ಎಲ್ಲ ಇರ್ಬೇಕಾದ್ರೆ ಪ್ರಾಣ ರಕ್ಷಣೆಗೆ ಹೊಡೆದಿರ್ತಾರೆ. ನಾನು ಹೇಳುವಂತದ್ದು ಇದು. ನಾನಿಲ್ಲಿ ಏನ್ ಹೇಳ್ತೀನಿ ಗೊತ್ತಾ, ಫಸ್ಟ್ ಆಫ್ ಆಲ್ ನಮ್ಗಿದು ಅಲ್ಲಿ ನಿಜವಾಗ್ಲೂ ಏನ್ ನಡೆದಿದೆ ಗೊತ್ತಿಲ್ಲ, ಬಟ್ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ಫಸ್ಟ್ ಕೇಳುವಂತದ್ದು, ಇವ್ರು ಏನಕ್ಕೆ ಆ ಮಧ್ಯರಾತ್ರಿ ಆ ಬೆಳ್ಳ ಜಾವ ನಾಡ ಬಂದೂಕಲ್ಲ ಇಟ್ಕೊಂಡು ಹೋಗಿ ಜಿಂಕೆ ಮಾಂಸ ಎಲ್ಲ ತಗೊಂಡು, ಏನ್ ಜಿಂಕೆ ಮಾಂಸ ಅಂದ್ರೆ ಏನ್ ಅಂದ್ಕೊಂಡಿದ್ದಾರೆ ಇವರು? ಮೊಟ್ಟೆ ಬೇಯಿಸ್ಕೊಂಡು ತಿನ್ನೋದು ಅಂದ್ಕೊಂಡಿದಾರ? ಕಾನೂನಿನ ಬಗ್ಗೆ ಯಾವುದೇ ಇವರಿಗೆ ಭಯ ಇಲ್ವಾ? ಕಾಡಿನ ಸಂಪತ್ತಿನ ಕಂಟ್ರೋಲ್ ಮಾಡಿ ಸರ್, ಕಾಡಿನಲ್ಲಿ ಎಷ್ಟು ಕ್ಲಿಯರ್ ಆಗಿ ಝೋನ್ಗಳು ಇರ್ತವೆ ಗೊತ್ತಾ? ಮೊದಲನೇ ಝೋನು, 2ನೇ ಝೋನು, 3ನೇ ಝೋನು. ಅಲ್ಲಿಗೆಲ್ಲ ಯಾರಿಗೂ ಎಂಟ್ರಿನೇ ಇರೋದಿಲ್ಲ. ಓನ್ಲಿ ಸಂಶೋಧಕರಿಗೆ, ಈ ಸಸ್ಯ ಅದು ಇದೆಲ್ಲ ಸಂಶೋಧನೆ ಮಾಡ್ತಾರಲ್ಲ ಅವ್ರಿಗೆ ಇರ್ತದೆ ಹೊರತು ಅಲ್ಲಿವರೆಗೆ ಇರೋದಿಲ್ಲ. ಮೇಡಮ್ ಜನ ಬಿಟ್ಬಿಡಿ, ದನ ಕೂಡ 8 ಕಿಲೋಮೀಟರ್ ಒಳಗಡೆ ಹೋಗಲ್ಲ ಮೇಡಮ್. ಇವ್ರು ಕಳ್ಳರು ಹೋಗಲ್ಲ. ಒಂದ್ ನಿಮಿಷ, ಆ ಕಳ್ಳರ ಪಾರ್ಟಿ ನಿಂತುಕೊಂಡು ಮಾತನಾಡುವವರು ನಮ್ಮ ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನ ಎದೆಗುಂದಿಸ್ಕೊಂಡು ಮತ್ತೆ ಅದ್ರ ಜೊತೆಗೆ ತಮಿಳ್ನಾಡು ಅದು ಇದು ಲ್ಯಾಂಗ್ವೇಜ್ ಏನೆಲ್ಲ ಮತ್ತೆ ಕಿಡಿ ಹೊತ್ತಿಸ್ಕೊಂಡು ಇವ್ರು ಎಷ್ಟು ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಇವ್ರಿಗೆ ಅಧಿಕಾರ ಹಿಡಿಯಕ್ಕೆ ಅಥವಾ ವಿರೋಧ ಮಾಡಕ್ಕೆ ಬೇರೆ ಲಾಜಿಕಲ್ ವಿಚಾರಗಳು ಇಲ್ವಾ ಕರ್ನಾಟಕದಲ್ಲಿ? ಅದಕ್ಕೂ ಬರ ಬಿದ್ದಿದ್ಯಾ? ಅದನ್ನ ಹಿಡ್ಕೊಂಡು ಕ್ರಿಶ್ಚಿಯನ್ ಅಂದ ತಕ್ಷಣ ಸ್ವಲ್ಪ ಡೌನ್ ಆಗ್ಬಿಡ್ತು ಮೇಡಮ್ ಈ ಹೋರಾಟ. ಅಲ್ಲಿ ಸತ್ತವರು ಕ್ರಿಶ್ಚಿಯನ್ ಅಂದ ತಕ್ಷಣ ಸ್ವಲ್ಪ ಹೋರಾಟ ಡೌನ್ ಆಗ್ಬಿಡ್ತು ಇದ್ದಕ್ಕಿದ್ದಂಗೆ. ಅಲ್ಲಿವರೆಗೂ ಸ್ವಲ್ಪ ಜೋರ ನಡೀತಿತ್ತು ಬುದ್ಧಿಗಳು. ಸರ್, ನಾನು ಬಾಯಿ ಬಿಟ್ಟು ಹೇಳಿ ನಾನು ಉಗಿಸ್ಕೋಬೇಕಾ? ಇವ್ರ ಬುದ್ಧಿಗಳು ಗೊತ್ತಿಲ್ವಾ? ಇವ್ರದ್ದು ಯಾವುದೇ ಪ್ರಕರಣ ಇರ್ಲಿ, ಯಾವುದೇ ಹೆಣಬಿ ಇರ್ಲಿ, ಫಸ್ಟ್ ಅಲ್ಲಿ ಹೋಗಿ ನೋಡಬೇಕು ಅದು ಯಾವ ಧರ್ಮದ್ದು, ಅಲ್ಲಿಗೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಥವಾ ಅದಕ್ಕೆ ಅಲ್ಲಿಗೆ ಮಣ್ಣು ಮುಚ್ಚಿ ಹಾಕ್ಬೇಕಂತ ಡಿಸಿಷನ್ ಹಾಕೋದೆ ಅದು ಯಾವ ಧರ್ಮದವ್ರು ನೋಡಿದ ಮೇಲೆ. ಅದಕ್ಕೆ ಅಲ್ಲಿ ಕ್ರಿಶ್ಚಿಯನ್ಸ್ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಡೌನ್ ಆಯ್ತು ವಿಚಾರ. ಆದ್ರೆ ನಾನು ಹೇಳುವಂತದ್ದು ಒಂದು, ನಮ್ಮ ನಾಡಿನ ಕಾನೂನಿಗೆ ಇವ್ರು ಬೆಲೆ ಕೊಡಲ್ಲ. ಅಲ್ಲಿ ಬಂದು ಕಳ್ಳರು ಇವ್ರು ನಮ್ಮ ಅಧಿಕಾರಿಗಳ ಮೇಲೆ ಫೈರ್ ಮಾಡಿದ್ರೆ ಇವರು ಅವರು ಪರ ನಿಂತು ಎದೆಗೆ ಹೊಡಿಬಹುದಾಗಿತ್ತು, ಮಂಡಿಗೆ ಹೊಡಿಬಹುದಾಗಿತ್ತು, ಪಾದಕ್ಕೆ ಹೊಡಿಬಹುದಾಗಿತ್ತು ಬಂದು ಕತೆ ಹೇಳ್ತಾರೆ. ಯಾರನ್ನ ಸಪೋರ್ಟ್ ಮಾಡಕ್ಕೆ? ಅಥವಾ ಇವ್ರಿಗೆ ಅವ್ರ ಮೇಲೆ ಸಪೋರ್ಟ್ ಇಲ್ಲ ಅನ್ಸುತ್ತೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರನ ಸುಮ್ನೆ ಟೀಕೆ ಮಾಡಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಹಿಂಗೆ ಹೇಳ್ತಾ ಇದ್ದಾರ. ನಾವಂತೂ ಯಾವುದನ್ನು ಬಿಡಲ್ಲ. ಇವಾಗ KPC ಹಗರಣ ಆಯ್ತು, CIDಗೆ ಕೊಟ್ವಿ. ಇವತ್ತು ಅವ್ನು ಏನಿದ್ದಾರೆ ಜ್ಞಾನೇಂದ್ರ ಕುಮಾರ್, ಅವನ ಮೇಲೆ ಒಂದು ರೈಡ್ ಆಗಿ ಇವತ್ತು KPC ಎಲ್ಲ ತಗೊಂಡೋಗಿದ್ದಾರೆ. ಅವನು ಎಲ್ಲ ತಗೊಂಡೋಗಿದ್ದಾರೆ, ಡೇಟಾ ಎಲ್ಲ ತಗೊಂಡೋಗಿದ್ದಾರೆ. ಶಿವಶಂಕರಪ್ಪ ಸಸ್ಪೆಂಡ್ ಆಯ್ತಲ್ಲ, ನಾ ಕಂಟ್ರೋಲರ್ ಹೇಳ್ತಾ ಇರುವಂತದ್ದು, ಅವನನ್ನು ಬಿಡ್ಲಿಲ್ಲ. ಇದು ಅಷ್ಟೇ, ನಮ್ಗೆ ಡೌಟ್ ಬಂತು. ನಮ್ಮ ಅಧಿಕಾರಿಗಳನ್ನ ನಾವೇನು ರಕ್ಷಣೆ ಮಾಡ್ತಾ ಕೂರ್ಲಿಲ್ಲ, CIDಗೆ ಹಾಕಿದೀವಿ. ಇಷ್ಟ ಆದ ಮೇಲೂ ಗತಿಗೆಟ್ಟವರ ತರ, ಬರಗೆಟ್ಟವರ ತರ ಬಂದು ಇಂತಹ ಪ್ರಕರಣಗಳಲ್ಲಿ ಈಗ ವಿಜೇಂದ್ರ ಈ ತರ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡ್ಬಿಟ್ರು ರಾಜುಗೌಡ್ರೆ. ಅಶೋಕ್ ಒಂದಷ್ಟು ಮಾತಾಡ್ತಾರೆ ಶಾರ್ಟ್ ಗನ್ ಇಂದ, ಈ ರೇಂಜ್ ಇಂದ, ಈ ಹೊಡೆಯಲ್ಪಟ್ಟು. ಈಗ ನಾವು ಮರ್ಡರ್ಗಳಾಗ್ತಾವ ರಾಜುಗೌಡ್ರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಇವನು ಸಾಯಿಸಿದ್ದಾನೆ, ಹಿಂಗೆ ಸಾಯಿಸಿದ್ದಾನೆ, ಇಂಥವನೇ ಸಾಯಿಸಿದ್ದಾನೆ ಕನ್ಕ್ಲೂಷನ್ ಅಲ್ಲ.
ಕೋರ್ಟಲ್ಲಿ ಡಿಸೈಡ್ ಆಗಬೇಕಾಗುತ್ತೆ ಅಲ್ಲ, ಅದು. ಅದನ್ನ- ಯಾಕೆ ಇಷ್ಟೊಂದು ಆಸೆ ಸರ್, ಪಟ್ಬಿಟ್ಟು ಸರ್, ಒಂದು ನಿಮಿಷ please, ಮೇಡಮ್, ಈ ಮೇಡಮ್, ಮಾತು ಮೇಡಮ್, ನನಗೆ ಅವಕಾಶ ಒಂದು ನಿಮಿಷ ಕೊಡ್ಬೇಕು. ಬರ್ತೀನಿ ಬರ್ತೀನಿ ನಾನು ಕರಾವಳಿಯವಳು, ಕರಾವಳಿಯವಳು, ಒಂದು ನಿಮಿಷ ನನಗೆ ಬನ್ನಿ ಅವಕಾಶ ಬನ್ನಿ ಕೊಡ್ಬೇಕು. ರಾಜಗೋಡ್ ಬರ್ತೀನಿ ಮೇಡಮ್ ಅಲ್ಲ ಬರ್ತೀನಿ. ಈಗ ಸರ್ಕಾರ ಮನುಷ್ಯರ ನಿಮ್ದೇ ಮೇಲೆ ಐತೆ. ಪ್ರಾಣ ಯಾಕೆ ಹೇಳಿ. ಇಷ್ಟು ಕನ್ಕ್ಲೂಷನ್ ಬರ್ತಾರೆ ನನಗೆ ಸರ್ಕಾರ ನಿಮ್ದೇ ಇದೆ. ಪೋಸ್ಟ್ ಮಾಡೋ ರಿಪೋರ್ಟ್ ಓದಿ ಬಿಡ್ತಾರಲ್ಲಿ. ಕೇಳಿ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಾ ಇದಾರೆ, ಹಂಗಂತ ಬಿಟ್ಬಿಡಿ ಅಂತ ಹೇಳಕ್ಕಾಗತ್ತಾ? ಹಂಗಾರೆ ಒಂದು ಜೀವಕ್ಕೆ ಬೆಲೆ ಇಲ್ವಾ? ಇವ್ರು ಹೇಳ್ತಾರಲ್ವಾ? ತನಿಖೆ ಅಲ್ಲ, ಒಂದು ನಿಮಿಷ ತನಿಖೆ ಆಗ್ಲಿ ಹೇಳೋದು ಬೇರೆ. ಅವ್ರು ಏನ್ ಮಾಡ್ತಾರೆ, ಇವ್ರು ಸಾಯಿಸಿದ್ದಾರೆ ನೋಡಿ, ಶಾರ್ಟ್ ಗನ್ನು, ಶಾರ್ಟ್ ಡಿಸ್ಟೆನ್ಸ್, ಇದನ್ನ ಕನ್ಕ್ಲೂಷನ್ ಬರ್ತಾರಲ್ಲ, ಯಾಕೆ ಅಂತ ಕೇಳೋದು. ಅಲ್ಲಲ್ಲ, ಈಗ ಸಾಯಿಸಿದ್ದಾರೆ ಅಂದಿದ್ ಮಾತ್ರಕ್ಕೆ, ಯಾರೋ ರಾಜಕಾರಣಿ ಹೇಳಿದ ಮಾತ್ರಕ್ಕೆ ಅದು ಸತ್ಯ ಅಲ್ಲ. ಕರೆಕ್ಟ್. ಸತ್ಯನಾ ಅದು? ಸೊ ತನಿಖೆ ಆಗ್ಬೇಕು. ನಾವ್ ಹೇಳೋದೇನೋ ತನಿಖೆ ಆಗ್ಲಿ. ಈಗ ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ, ಇವ್ರು ಹೇಳ್ತಾರಲ್ಲ ಕಾಲ್ ಹೊಡಿಬೇಕಿತ್ತು, ಕೈ ಹೊಡಿಬೇಕಿತ್ತು. ಒಂದು ನಾಗರಿಕರ ಕಾನೂನು ಮಾಡಿರುವಂತದ್ದೇ ಇದು. ಇವ್ರು ಹೇಳ್ತಾರೆ, ಒಂದ್ ನಿಮಿಷ ಇರ್ರಿ, ಆಯ್ತು ರೀ, ಕಾಡಿನ ಮಧ್ಯ ಅಲ್ಲ. ಆಮೇಲೆ ಮನೆಯೆಲ್ಲ ಗಲಾಟೆ ಆಯ್ತಲ್ಲ, ಮುಸಲ್ಮಾನರು ಕೊತ್ಮರಿ ತರಕ್ ಹೋಗಿದ್ದು ಅನ್ನೋದು ದೊಡ್ಡ ಮಟ್ಟಕ್ಕೆ ಟ್ರೈಲರ್ ಆಗಿತ್ತಲ್ಲ, 12ವರೆಯಲ್ಲಿ ಯಾವನ್ ಕೊತ್ಮರಿ ತರಕ್ ಹೋಗಿದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತಲ್ಲ, ಅದನ್ನ ನಾನು ಮಾತಾಡ್ಬೋದಾ? ಈ ಸಂದರ್ಭದಲ್ಲಿ ಅಲ್ಲ, ನಾನ್ ಕೇಳೋದಷ್ಟೇ ಒಂದು ಜೀವದ ವಿಚಾರ. ನಾನ್ ಸಿಂಪಲ್ ಆಗಿ ಕೇಳ್ತಾ ಇರೋದು. ಈಗ ಒಂದ್ ಸಣ್ಣ ಉದಾಹರಣೆಗೆ ತಗೊಳ್ಳೋಣ. ಒಂದ್ ಫೈರ್ ಮಾಡಿದ ತಕ್ಷಣ 3 ಜನ ಒಟ್ಟಿಗೆ ಇರ್ತಾರೆ. ಒಂದ್ ಚಿದ್ರೆ ಹಾರಿದೆ ಅಂತ 3 ಜನಕ್ಕೂ ಎದೆ ಗುಂಡು ಬಿದ್ದಿದೆ ಇಂಡಿವಿಜುವಲ್ ಆಗಿ. ಒಂದ್ ಚಿದ್ರೆ ಹಾರಿದ ತಕ್ಷಣ ಇನ್ನೊಬ್ರು ಅಲ್ಲೇ ನಿಂತಿರ್ತಾರ. ಆಮೇಲೆ ಒಂದ್ ಸತಿ ಫೈರ್ ಮಾಡಿದ್ರೆ ಒಂದು ಡಬಲ್ ಬ್ಯಾರಲ್ ಗನ್ ಇಲ್ಲ ಸಿಂಗಲ್ ಬ್ಯಾರಲ್ ಗನ್ ಇಂದ ಫೈರ್ ಆಗಿದ್ಯೋ, ಶಾರ್ಟ್ ಗನ್ ಅನ್ಕೊಳ್ಳಿ, ಕಂಟಿನ್ಯೂಷನ್ 3 ಬುಲೆಟ್ ಹೋಗ್ತವ. 3 ಬುಲೆಟ್ ಪಕ್ಕದಲ್ಲೇ ಹೊಡಿಲಿಕ್ಕೆ ಆಗ್ತದ? ಈ ತರ ಡೌಟ್ಸ್ ಗಳು ಒಂದ್ ನಿಮಿಷ ಬರ್ತದೆ ನನಗೆ. ಅಲ್ಲ, ಫರ್ಜಾನ ನೀವು ಮಾತಾಡಿ, ನೀವು ರಾಜಕಾರಣ ಮಾತಾಡ್ತಾ ಇದ್ದೀರಾ, ನಾನ್ ಮಾತಾಡ್ತಾ ಇರೋದು ವಸ್ತುಸ್ಥಿತಿ ಮಾತಾಡ್ತಾ ಇದ್ದೀನಿ. ನೀವು ಕಾಂಗ್ರೆಸ್ ಪರವಾಗಾರು ಮಾತಾಡಿ, ನೀವು ನಿಮ್ಮ ಮಿನಿಸ್ಟರ್ ಪರ ಪುಟ್ರಂಗ್ ಶೆಟ್ಟಿ ಅವರು ಹೋದ್ಮೇಲೆ ಅಲ್ಲಿದ್ದಂತ ಮಹಿಮಾ ದಾಸು ಅಪ್ಸ್ಕೊಂಡಾಗಿದ್ದಾನೆ. ಏನ್ ಕ್ರಮ ಕೈಗೊಂಡಿದ್ದೀರಿ ಅನ್ನೋದು ನಮ್ ಪ್ರಶ್ನೆ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ, ಇವ್ರೇನ್ ಹೇಳ್ತಾರೆ, ನಮ್ದು ಇದು ಬಿಟ್ರೆ ಅದಿಲ್ಲ. ಇಲ್ಲಿ ರಾಜಕಾರಣ ಮಾಡುವಂತದ್ದಲ್ಲ. ಪರಿಸರವಾದಿಗಳು ಚರ್ಚೆ ಮಾಡ್ತಾ ಇದಾರೆ, ರಿಟೈರ್ಡ್ RF ಒಬ್ರು ಚರ್ಚೆ ಮಾಡ್ತಾ ಇದಾರೆ. ವಸ್ತು ಸ್ಥಿತಿ ಏನೈತೆ ಅದನ್ನ ಮಾತಾಡಿ. ನೀವು ರಾಜಕಾರಣ ಮಾಡಿದ್ರೆ ನಾನು ನಿಮ್ ವಿರುದ್ಧ ರಾಜಕಾರಣದಲ್ಲಿ ಭಾರಿ ಚರ್ಚೆ ಮಾಡ್ಲಿಕ್ಕೆ ವಿಚಾರಗಳಿವೆ. ನೀವು ನಾನು ಕರಾವಳಿಯವಳು ನೀವು ಎಲ್ಲಿಯವರಾಗಿ, ನಾವು ಕರ್ನಾಟಕದವರು, ತಮಿಳ್ನಾಡೋರು ಇದ್ರ ವಿಚಾರ ಎತ್ತಿದ್ದಾರೆ. ಕನ್ನಡದವ್ರಿಗಿಂತ ತಮಿಳ್ನಾಡು ಹೇಳಿ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಚರ್ಚೆ ಆಗ್ತಾ ಇದೆ. ನಮ್ಮ ರಾಜ್ಯದ ವಿಚಾರ ಬೇರೆ ರಾಜ್ಯದಲ್ಲಿ ಚರ್ಚೆ ಆಯ್ತಾ, ನೀವೇನ್ ಮಾಡ್ತಾ ಇದ್ದೀರಿ? ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಲ್ಲ, ನೀವೇನ್ ಮಾಡ್ತಾ ಎಕ್ಸೆಲ್ PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಒಂದು ಬ್ರೇಕ್ ಆಗಿದೆ. ಎಕ್ಸೆಲ್ PU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಇದೀಗ ಮರಿಸ್ವಾಮಿ ಸರ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮರಿಸ್ವಾಮಿ ಸರ್, ತೀರಾ ಈ ಕಾಡುಗಳ ಬಗ್ಗೆನೋ, ಈ ಗ್ರಾಮದಲ್ಲಿ ವಾಸ ಮಾಡುವವರ ಬಗ್ಗೆನೋ, ನಿಜವಾಗ್ಲೂ ಕೊಲ್ಲುವಂತಹ ದ್ವೇಷ ಅಥವಾ ಒಂದು ಪೂರ್ವ ನಿಯೋಜಿತವಾಗಿ ಏನಾದರೂ ಕೊಲ್ಲಬೇಕು ಅಂದಾಗ, ಎನಿ ಮರ್ಡರ್ ನಾವು ನೋಡ್ತೀವಲ್ಲ ಸರ್, ಒಂದು ಮೋಟೋ ಇರುತ್ತೆ, ಒಂದು ಅಪರಾಧಿಕ ಒಳಸಂಚು ಇರುತ್ತೆ, ಅದಕ್ಕೆ ಒಂದು ಪ್ಲಾನ್ ಇರುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ, ಡೆಡ್ ಬಾಡಿ ಡಿಸ್ಪೋಸ್ ಮಾಡೋದಿರುತ್ತೆ ಅಂತೇಳಿ ಒಂದು ಕ್ರೈಮ್ ಬಗ್ಗೆ ನಾವೆಲ್ಲ ನೋಡ್ತೀವಲ್ಲಿ. ಸೊ ಒಂದು ಫಾರೆಸ್ಟ್ ಆಫೀಸರ್ಸ್ಗೂ ಕಾಡುಗಳರ ನಡುವೆ ಈ ರೀತಿಯ ಕಿಲ್ಲಿಂಗ್ಸ್ ಇರುತ್ತಾ, ಅಥವಾ ರಿವೆಂಜ್ ಕಿಲ್ಲಿಂಗ್ ಅಂತ ನಾವು ಕರಿಬಹುದಾಗುತ್ತಾ? ಅವ್ರ ಕಡೆಯಿಂದ ಆದಂಥ ಹಾನಿಗೆ ಯಾರ್ದೋ ಪೋಸ್ಟಿಗೆ ತೊಂದರೆ ಆಗಿತ್ತು, ಯಾರಿಗೋ ಕೆರಿಯರ್ಗೆ ತೊಂದರೆ ಆಗಿತ್ತು, ಆ ಕೋಪದಲ್ಲಿ ಈ ಥರ ಸಿಡ್ಸಕ್ಕೆ ಸಾಧ್ಯ ಇದೆಯಾ ಅಂತ ನನ್ನ ಪಾಯಿಂಟ್. 100% ಇದು ಸಾಧ್ಯ ಇಲ್ಲ. ಓಕೆ, ಈ ಬೇರೆ ಈ ಊರಿನಲ್ಲಿ ಆಗೋ ಗಲಾಟೆಗೆ ಒಬ್ರಿಗೊಬ್ರು ರಿವೆಂಜ್ ಇರ್ತದೆ. ನಾವು ಇವತ್ತಿರ್ತೀವಿ, ನಾಳೆ ಇನ್ನೊಂದ್ ಜಾಗಕ್ಕೆ ಹೋಗ್ತೀವಿ. ನಮ್ದು ಟೈಮ್ ಲಿಮಿಟ್ಸ್ ಅಷ್ಟೇ. 1 ವರ್ಷ 2 ವರ್ಷ 3 ವರ್ಷ ಒಂದ್ ಜಾಗದಲ್ಲಿ. ಆ ಸುತ್ತ ಹಳ್ಳಿ ಇರ್ತಕ್ಕಂಥ ಜನಗಳ ಮಧ್ಯದಲ್ಲೇ ನಾವು ಡ್ಯೂಟಿ ಮಾಡ್ಬೇಕೆ ಹೊರತು, ನಾವು ಕಾಯಮಾಗಿ ಅದೇ ಜಾಗದಲ್ಲಿದ್ರೆ ನಾವು ನಮ್ಗೆ ಅವರಿಂದ ತೊಂದರೆ ಆಗ್ಬೇಕು, ಅವರಿಂದ ನಮ್ಗೆ ತೊಂದರೆ ಆಗ್ಬೇಕು, ದ್ವೇಷ ಸಾಧನೆ ಮಾಡ್ಬೇಕು. ಇಲ್ಲಿ ಸರ್ಕಾರದ ನಿಯಮದ ಪ್ರಕಾರ ಅವಾಗ ನಾವು ಚೇಂಜ್ ಆಗ್ತಾ ಇರೋದ್ರಿಂದ ನಾವು ದ್ವೇಷ ಸಾಧನೆ ಮಾಡಿ ಒಬ್ಬರನ್ನ ಸಾಯಿಸೋ ಮಟ್ಟಕ್ಕಂತೂ ಉದ್ಭವ ಆಗೋದೇ ಇಲ್ಲ ಸರ್. ಯಾಕಂದ್ರೆ ನಾವು ಅವ್ರ ಜೊತೆ ಸಮನ್ವಯತೆಯಿಂದಲೇ ನಾವು ಕೆಲಸ ಮಾಡ್ಬೇಕು. ಆಮೇಲೆ ನಮ್ದು ಅವ್ರದ್ದು ಒಡನಾಟ ಇರ್ತದೆ, ಹಳ್ಳಿಯವ್ರದ್ದು ನಮ್ದುನು. ಬೆಳಿಗ್ಗೆ ಎದ್ರೆ ನಾವು ಕಾಡಿಗೆ ಹೋಗ್ಬೇಕು. ಬೇರೆ ಇಲಾಖೆಗಳಂಗೆ ಸಿಟಿಲ್ ಕುಂತ್ಕೊಂಡು ಕೆಲಸ ಮಾಡೋ ಇದು ಸೌಲಭ್ಯ ಅಧಿಕಾರಿಗಳು ನಾವಲ್ಲ. ಕಾಡ್ ಜೊತೆ ಹೋಗ್ಬೇಕು, ಕಾಡ್ ಪ್ರಾಣಿ ರಕ್ಷಣೆ ಮಾಡ್ಬೇಕು, ಕಾಡ್ ಕಳ್ಳರು ಬರ್ತಾ ಇದಾರ ಇಲ್ವಾ ಅಂತ ನಾವು ಚೆಕ್ ಮಾಡ್ಲೇಬೇಕು. ನಮಗ್ ಮಾಹಿತಿ ಬಂದಾಗ ನೈಟ್ ರೌಂಡ್ಸ್ ಹೋಗ್ಲೇಬೇಕು. ಹೋದಾಗ ಪ್ರಥಮ ನಮ್ಮ ಆದ್ಯತೆ ಏನು ಅಂತಂದ್ರೆ ಅವ್ನು ಹಿಡಿಯೋದಷ್ಟೇ. ಶೂಟ್ ಔಟ್ ಮಾಡ್ಬೇಕು ಅಥವಾ ಶೂಟ್ ಮಾಡ್ಬೇಕು ಅನ್ನೋದು ಇರೋದಿಲ್ಲ ನಮಗೆ. ಫೈನ್. ನಾನು ಜೋಸೆಫ್ ಸರ್ಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಜೋಸೆಫ್ ಸರ್, ಈಗ ನಾವು ಸಿಟಿಗಳಲ್ಲೇ ಒಬ್ಬ ಪೊಲೀಸ್ ಆಫೀಸರ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕೈ ಮಾಡೋಕ್ಕೋ, ಅವ್ರ ಮೇಲೆ ನಾವು ಕ್ರಮ ಏನೋ ಒಂದು ರೀತಿಯಲ್ಲಿ ಕಲ್ಲು ತೂರಬೇಕು ಅಂದ್ರೂ 1000 ಸಲ ಯೋಚನೆ ಮಾಡ್ತಾರೆ, ನನ್ನನ್ನು ಬಿಡಲ್ಲ, ಸಿಸ್ಟಮ್ ನನ್ನನ್ನು ಬಿಡಲ್ಲ ಅಂಥೇಳಿ. ಅಂಥದ್ರಲ್ಲಿ ಕಾಡುಗಳ್ಳರು ಈ ಥರ ಅರಣ್ಯ ಅಧಿಕಾರಿಗಳನ್ನು, ನಾನು ವೀರಪ್ಪನ ಎಪಿಸೋಡ್ ಆದಮೇಲಿನ ವಿದ್ಯಮಾನದ ಬಗ್ಗೆ ಮಾತಾಡ್ತಾ ಇದ್ದೆ. ವೀರಪ್ಪನ ಕೊಂದಿದ್ದಾನೆ ಬಿಡಿ, ಟರ್ನಿಂಗ್ಗಳಲ್ಲಿ ಆ್ಯಂಬುಷ್ ಮಾಡ್ತಿದ್ದ, ಬೆಂಕಿ ಇಡ್ತಿದ್ದ, ಕಲ್ಲು ಇಡ್ತಿದ್ದ, ಒಂದು ಗುಂಪಿಂದ ಬಂದು ಶೂಟ್ ಮಾಡಿ ಸಾಯಿಸಾಕ್ಬಿಟ್ಟು ಓಡೋಗ್ಬಿಡ್ತಿದ್ದ, ಬೇರೆ ವಿಚಾರ. ಈಗಲೂ
ಅರಣ್ಯಾಧಿಕಾರಿಯನ್ನು ಕೊಂದು ಅರಣ್ಯಾಧಿಕಾರಿನ ಗುಂಡು ಹಾರಿಸಿಯೂ ನಾನು ಬದುಕಬಲ್ಲೆ ಅಂತ ಇರುವಂಥ ಕಾಡುಗಳು ಇದ್ದಾರಾ ಅಂತ ನನ್ನ ಪಾಯಿಂಟ್. ಅಲ್ಲ, ಅವ್ರಿಗೂ ಇದು ಇರಲ್ಲ. ಅವ್ರು ಬೇಕಾರದು ಬೇಟೆಯಾಗಿ ಅವ್ರ ಮನೆಯವ್ರಿಗೆ, ಫ್ಯಾಮಿಲಿ ಅವ್ರಿಗೆ, ಬೇರೆಯವ್ರಿಗೆ ಕೊಡಕ್ಕೆ ಮಾಂಸ ಮತ್ತೆ ಮಾರಾಟಕ್ಕೆ ಮಾಡ್ತಾರೆ. ಅವ್ರಿಗೂ ಬಂದ್ಬಿಟ್ಟು ಈ ತರ ವೀರಪ್ಪನ್ ತರ ಯಾರಿಗೂ ಕೊಂದಾಕ್ಬೇಕಂತ ಅವ್ರಿಗೆ ಆ ಭಾವನೆನೇ ಇಲ್ಲ. ಯಾವಾಗ ಈ ತರ ಆಗದಂದ್ರೆ ಸಡನ್ ಆಗಿ ಸಿಕ್ಕಾಕೋತಾರ ನೋಡಿ. ಅಡ್ಡಡ್ಡ ನೀವ್ ಬರ್ಬೇಕಾದ್ರೆ ನಾ ಬರ್ಬೇಕಾದ್ರೆ ನೋಡ್ತೀವಿ, ಮುಖ ಸಿಕ್ಕಾಕೋತೀವಿ. ಅಂತ ಟೈಮ್ ಒಳಗೆ ಹೆದರಿಕೆ ಒಳಗೆ ಶೂಟ್ ಮಾಡಿದ್ದಾರೆ. ಎಷ್ಟೋ ಕೇಸ್ಗಳಿದೆ. ಒಂದು ಗೋವಿಂದ ಅಂದ್ಬಿಟ್ಟು ಒಂದು ಕೇಸೇ ಇದೆ. ಅವ್ರಿಗೆ 2 ಬುಲೆಟ್ ತೊಡೆಗಾಯ್ತು. ಒಂದು ಆರೋಪ ಈಗ ACF ರಿಟೈರ್ ದುರ್ಗೇಗೌಡ ಅವರು ಆರ್ಮಿಗೆ ಕೊಡ್ತಿದ್ದಾರೆ ಗನ್ನು. ಈ ತರ ಬೇಜಾನ್ ಶೂಟ್ ಔಟ್ ಗಳಾಗಿದೆ. ಅದು ಯಾವಾಗಂದ್ರೆ ಚಾಲೆಂಜ್ ಆದಾಗ, ನನಗೆ ಬಂದಿದ್ದಾರೆ ಅನ್ಬಿಟ್ಟು. ಅವರು ಯಾರು ಬಂದು ಶೂಟ್ ಮಾಡ್ಬೇಕು ಅಂತಿಲ್ಲ. ಅವರು ಕಲ್ಬೇಟೆಗಾರರು, ಅವರು ಮರ್ಡರ್ ಅಲ್ಲ. ಬಟ್ ಇಲ್ಲೇನಾಗಿರೋದು ಈ ಸಿಚುವೇಶನ್ ಒಳಗೆ ಅವ್ರ ಕಲ್ಬೇಟೆ ಆಗಿ ಬರ್ಬೇಕಾದ್ರೆ ಸಿಕ್ಕಾಕೊಂಡು ಇವ್ರು ಯಾವಾಗ ಅವ್ರ ಸರೆಂಡರ್ ಮಾಡಕ್ ಹೇಳಿದ್ರೆ ಅವ್ರು ಶೂಟ್ ಮಾಡಿದ್ಮೇಲೆ ಇವ್ರು ಸೆಲ್ಫ್ ಡಿಫೆನ್ಸ್ ಕೊಡ್ತಿರೋದು. ಆಗ್ಲೇ ಇವ್ರು ಮಾತಾಡ್ತಿದ್ರು JDS ಅವರು, ಇಲ್ಲ ಒಂದು ಮುಟ್ಟಿಗೆ ಹೊಡಿಬೇಕಾಯ್ತು, ಯಾಕೆ ಎದೆಗೆ ಹೊಡಿಬೇಕಂದ್ಬಿಟ್ಟು. ಆ ರಾತ್ರಿ ಯಾರು ಕಾಡಲ್ಲಿ ಬಿದ್ದಿದ್ರೆ ಗೊತ್ತಾಗತ್ತೆ, ಏನು ಕಾಣಲ್ಲ ಅಲ್ಲಿ. ಇದು ಅಂದಾಜ ಬುಷ್ ಒಳಗಿಂದ ಅಟ್ಯಾಕ್ ಆಗಿದ ತಕ್ಷಣ ಬುಷಿಗೆ ಹೊಡೆದಿರೋದು. ನೀನ್ ಕಾಲ್ಗೆ ಹೊಡಿಬೇಕು, ಇದಕ್ ಹೊಡಿಬೇಕು ಅಂತಂದ್ರೆ ಅಲ್ಲಿ ಉಡ್ಕೊಂಡು ಹೊಡಿಯಕ್ ಆಗಲ್ಲ. ಟೈಮ್ ಬ್ಯಾಕ್ ಟು ಬ್ಯಾಕ್ 3 ಬುಲೆಟ್ ಫೈರ್ ಮಾಡ್ಬೋದಾ ಸರ್ ಒಂದೇ ಕಡೆಗೆ? ಮಾಡ್ಬೋದು ಸರ್, ಒಂದೇ ಕಡೆಗಲ್ಲ. ನಿಮ್ ಸೆಲ್ಫ್ ಡಿಫೆನ್ಸ್ ನೀವ್ ಎಷ್ಟಾದ್ರೂ ಶೂಟ್ ಮಾಡ್ಬೋದು. ನಾನೀಗ ಕೂತಿದ್ದೀನಿ ನಮ್ಮ ಮನೆಯಾಗೆ, ನನ್ ಸೆಕ್ಯೂರಿಟಿ ಬರ್ತಾನೆ ಗನ್ ಎತ್ಕೊಂಡು. ಅವಾಗ ಅವ್ನು ನನಗೆ ಶೂಟ್ ಮಾಡ್ದಾಗ ನಾನು ಅಯ್ಯಪ್ಪ ಅಣ್ಣ ತಗೊಂಡಪ್ಪ ಎಲ್ಲ ಕೊಂದಾಕ್ಬಿಡಂತ ಆಗಲ್ಲ. ನಾನ್ ನನ್ನ ಫ್ಯಾಮಿಲಿ ಡಿಫೆಂಡ್ ಮಾಡ್ಬೇಕಂದ್ರೆ ನಾನು ಶೂಟ್ ಮಾಡ್ತೀನಿ, ನಾನು ಗನ್ ಎತ್ಕೊಡ್ತೀನಿ. ಸೊ ಅವಾಗ ಏನಾಗತ್ತೆ, ನಾನು 1 ಹೊಡಿತೀನಿ, 2 ಹೊಡಿತೀನಿ, 3 ಹೊಡಿತೀನಿ. ಗೊತ್ತಿದ್ದಂಗ ಸೆಲ್ಫ್ ಡಿಫೆನ್ಸ್ ಗೆ ಅಂತ ಹೊಡೆದಿರೋದು ಅಂತ ನಿಮ್ಮ ಅಭಿಮತ. ಹೌದು, 100%. ಆಮೇಲೆ ನಾನು ಹೇಳ್ತೀನಿ ಸತ್ತಿರೋದು ಪರ್ಫೆಕ್ಟ್, ಅದನ್ನ ಒಪ್ಕೋಬಹುದಲ್ಲ, ಅದ್ರಲ್ಲಿ ಏನಂತೆ ತಪ್ಪೇನು? ಸೆಲ್ಫ್ ಯಾಕೆ ಅವ್ರು ಒಪ್ಕೋಬೇಕು? ಅವರು ಹೊಡೆದಿರೋದು ಅವ್ರು ಯಾಕೆ ಒಪ್ಕೋತಾರೆ? ಅವ್ರೇನ್ ಮಾಡಿದಾರ? ಕಾಂಗ್ರೆಸ್ ಅವ್ರ ಅವ್ರ ಮೇಲೆ ಹೊರಿಸ್ತಾ ಇದೀರಲ್ಲ, ಅವ್ರು ಯಾಕೆ ಒಪ್ಕೋತಾರೆ? ಸೆಲ್ಫ್ ಡಿಫೆನ್ಸ್ ಮಾಡಿದ್ಮೇಲೆ ಅದು ಅಷ್ಟೇ. ಈಗ ನನಗೆ ನಾನ್ ಸೆಲ್ಫ್ ಡಿಫೆನ್ಸ್ ಒಳಗೆ ಅವನ್ನ ಫಿನಿಶ್ ಮಾಡ್ಬೇಕಂದ್ರೆ ನಾನು 3 ಅಲ್ಲ 10 ಬುಲೆಟ್ ಹೊಡಿತೀನಿ. ಯಾಕಂದ್ರೆ ನನಗೆ ಥ್ರೆಟ್ ಇದೆ. ಅದೇ ತರ ನಿಮ್ ವಿಧಾನಸೌಧ ಒಳಗೆ ಬಂದ್ಬಿಟ್ಟು ಯಾವ್ದಾರ ಟೆರರಿಸ್ಟ್ ಬಂದು ಸುಮ್ಮನೆ ಕೂತಿರ್ತೀರಾ? ಕಟಕ ತಿಂಗ್ ಕೂತಿರ್ತಾರ ಜನ. ಫಾಸ್ಟ್ ಹಿಡ್ಕೊಂಡು ಡಮ್ ನೋಡಿದಾರೆ ಎಲ್ಲ ಕಡೆನೂ. ಅದು ಅರ್ಥ ಮಾಡ್ಕೋಬೇಕು. ಫಾರೆಸ್ಟ್ ಸ್ಟಾಫ್ ಎಷ್ಟು ಕಷ್ಟದೊಳಗೆ ಅವರು ಕೆಲಸ ಮಾಡ್ತಿದ್ದಾರೆ, ಏನೇನ್ ಚಾಲೆಂಜ್ ಇದೆ, ಪ್ಲಸ್ ಅವ್ರಿಗೆ ಏನೇನ್ ತೊಂದ್ರೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅವ್ರ ಕಾಡ್ ರಕ್ಷಣೆ ಮಾಡಿ ಹೋಗಿದ್ವಿ, ಅವ್ರ ಮೇಲೆ ಆರೋಪ ಹಾಕಿ ಅವ್ರನ್ನ ಹೋಗ್ಬಿಟ್ಟು ಇದುಗಳು ಮಾಡ್ಬಿಟ್ರಿ, ಡಾಕುಗಳು ಮಾಡ್ಬಿಟ್ರಿ, ವಿಲನ್ ಮಾಡ್ಬಿಟ್ರಿ. ಅವ್ರಿಗೆ ನಾವು ಅವ್ರ ಕಾಲ್ ಬಿದ್ದು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಯಾಕಂದ್ರೆ ನಮ್ ಕಾಡ್ ರಕ್ಷಣೆ ಮಾಡೋರು. ಸರ್ ಒಂದು ಆಯೇಷಾ ಮೇಡಮ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಫರ್ಜಾನಾ ಮೇಡಮ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮೇಡಮ್ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ ಇಡೀ ವಿಚಾರದಲ್ಲಿ ಮಹಿಮಾ ದಾಸ್ನ ಬೇರೆ ಕೇಸಲ್ಲಿ ಯಾರೋ ಹಿಂಗೆ ಓಡೋಗ್ಬಿಟ್ಟಿದ್ದಾನೆ ಅಂದರೆ ಅರೆಸ್ಟ್ ಮಾಡಿ ಇಟ್ಕೊಳ್ತಾ ಇದ್ರು. ಯಾಕೆ ಆ ಮನುಷ್ಯನ ಇಲ್ಲಿವರೆಗೂ ಆಚೆ ಬಿಟ್ಟಿರೋದು? ಯಾರು ಹೆಬಿಯಸ್ ಕಾರ್ಪಸ್ ಹಾಕ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರಾ ಪೊಲೀಸರು? ಯಾಕೆ ಆ ಮನುಷ್ಯನ ಆಚೆ ಬಿಟ್ಟಿದ್ದೀರಿ? CID ತನಿಖೆಗೆ ಹಾಕಿದೀವಿ, ಎಲ್ಲ ವಿಚಾರ ಹೊರಗೆ ಬರುತ್ತೆ. ಅದಕ್ಕೆ ಮೊದಲೇ ನಾವು ತೀರ್ಪು ಕೊಡುವಂತ ಹಪಹಪಿ ಏನಕ್ಕೆ ಒಬ್ಬ ಮನುಷ್ಯ ಒಂದ್ ನಿಮಿಷ ಸರ್, ಅಲ್ಲಿ ಕಳ್ಳತನಕ್ಕೆ ಅವ್ರು ಹೋಗಿರೋದು ನಿಜ, ಬೇಟೆಗೆ ಹೋಗಿರೋದು ನಿಜ, ವನ್ಯಜೀವಿ ಸಂರಕ್ಷಿತ ಏನು ಜಿಂಕೆ ಇದೆ ಅದರ ಮಾಂಸ ಸಿಕ್ಕಿರೋದು ನಿಜ. ಇಷ್ಟೆಲ್ಲ ಆದ್ಮೇಲೆ ಇವಾಗ ಇವ್ರು ಆವಾಗ ಒಂದು ಪ್ರಶ್ನೆ ಕೇಳಿದ್ರು, ಅದೊಂದು ಸ್ವಲ್ಪ ನನಗೆ ಹಾಂಟ್ ಮಾಡಿತ್ತು. 12 ಗಂಟೆ ರಾತ್ರಿಗೆ ಕೊತ್ತಿಮೀರಿ ಸೊಪ್ಪು ಅಂತ ಮೆಲ್ಲ ಪಿಂಚ್ ಮಾಡಿದ್ರು. ನನಗದು ಫೀಲ್ ಆಯ್ತು. ಈ ಕೊತ್ತಂಬರಿ ಸೊಪ್ಪಾಗಿರ್ಲಿ, ಯಾವುದೇ ಹಣ್ಣಾಗಿರ್ಲಿ, ನಾವು ತಿನ್ನೋ ಎಲ್ಲಾ ಹಣ್ಣು ಹಂಪಲಾಗಿರ್ಲಿಲ್ಲ, ಬೆಳಿಗ್ಗೆ 5 ಗಂಟೆಗೆ ಮಾರ್ಕೆಟಿಂಗ್ ಬಂದ್ರೆ ಎಲ್ಲ ಮಧ್ಯರಾತ್ರಿನೇ ಸಾಗಾಣಿಕೆ ಆಗೋದು. ಆದ್ರೆ ಆ ಕೊತ್ತಂಬರಿ ಸೊಪ್ಪು ಪ್ರಕರಣ ಆದಾಗ ಅಲ್ಪಸಂಖ್ಯಾತ ಸಮುದಾಯ ಭಯಂಕರವಾಗಿ ಅವರು ಪ್ರೊಟೆಕ್ಷನ್ಗೆ ನಿಂತಿತ್ತು. ಇವಾಗ ಇವ್ರು ಪ್ರೊಟೆಕ್ಷನ್ ನಿಂತಿದಾರ, ನೀವು ಹಂಗಿದ್ರೆ ಕಳ್ಳ ಬೇಟೆಗಾರರ? 8 ಕಿಲೋಮೀಟರ್ ಒಳಗೋಗಿದ್ರು ಬೆಳಗ್ಗೆ 4 ಗಂಟೆ ಅಂತೀರಿ, ಏನ್ ಮಾತಾಡ್ತೀರಿ ನೀವು? ನಿಮ್ಗೆ ಯಾವ ರಾಜಕಾರಣ? ಜೀವದ ಬಗ್ಗೆ ಮಾತಾಡ್ತಾ ಇದೀನಿ, ಏನ್ ನನಗೆ ಕೊಡ್ತಾ ಇದ್ದೀರಾ? ಜೀವ ಅಲ್ವಾ? ಅಲ್ಲ ಜೀವ ಅಲ್ವಾ? ಶಿಕ್ಷಿಸಿದವ್ರಿಗೆಲ್ಲ ಫೈರ್ ಮಾಡ್ಬಿಡ್ತೀರಾ? ಅಧಿಕಾರಿಗಳು ಜೀವನೇ, ಅದಕ್ಕೆ ಸೆಲ್ಫ್ ಪ್ರೊಟೆಕ್ಷನ್ ಕೊಟ್ಟಿರೋದು. ಶಿಕ್ಷಿಸಿದವ್ರೆಲ್ಲ ಶೂಟ್ ಮಾಡ್ಬಿಡ್ತೀರಾ? ಹಂಗಾರೆ ನಿಮ್ ರಾಜಕಾರಣಿಗಳೆಲ್ಲ ಕಳ್ತನ ಮಾಡ್ತಾ ಇದ್ದೀರಾ, ಅವ್ರನ್ನ ಶೂಟ್ ಮಾಡ್ಬಿಡ್ತೀರಾ? ಅಲ್ಲ ನಿಮ್ಗೆ ಹೆಂಗ ಬೇಕಂಗ್ ಮಾತಾಡ್ತೀರಿ ಕಾಂಗ್ರೆಸ್ನವರು? ಅಲ್ಲ ಕಾಂಗ್ರೆಸ್ನವ್ರು ನಿಮ್ಗೆ ಹೆಂಗ ಬೇಕಂಗ್ ಬಳಸ್ಕೊತೀರಿ ಜನನ? ನಿಮ್ ಪುಟ್ಟರಂಗ್ ಶೆಟ್ಟಿ ಹೋದ್ಮೇಲೆ ಹುಡುಗ ಮಿಸ್ ಆಗಿದ್ದಾನಲ್ಲ, ಅದಕ್ಕೆ ಹೇಳಿ. ನಿಮ್ಮ ಮಿನಿಸ್ಟರ್ ಹೋದ್ಮೇಲೆ ಹೆಂಗ ಮಿಸ್ ಆದ ಮಾಹಿತಿ ಸಿಗ್ಲಿ. ಅಲ್ಲಲ್ಲ ನಾವ್ರಿ
ನೋಡ್ರಿ ನೀವೇಕೆ ಅಕ್ರಮಗಳ ಪರ? ರೀ, ಯಾವ ನೀವು ಅಕ್ರಮ ಹೇಳ್ಕೊತಿವಾಗ. ಅಕ್ರಮ ಮಾಡಿದ್ರೆ ಅಕ್ರಮ ಕಾನೂನು ಅಲ್ವಾ? ಪ್ರಕಾರ ಕೈಗೊಳ್ಳಿ ಕ್ರಮನ. ಅಲ್ವಾ? ನೀವು ಸಿಕ್ಕಿದವ್ರನ್ನೆಲ್ಲ ಶೂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಎಲ್ಲಿ ಸಿಕ್ಕಿದವ್ರು ಹೋಗ್ತೀರಿ? ಯಾರು ಮನೆಗೆ ಹೋಗಿ ಶೂಟ್ ಮಾಡಿದಾರಾ? ಅಲ್ಲಲ್ಲ, ಅಥವಾ ಈ ಕಾಡಲ್ಲಿ ತನಿಖೆ- ಮಧ್ಯರಾತ್ರಿ ಶೂಟ್ ಹಂಗಂದ್ರೆ ಆಗಿದ್ಯಾ? ಮಾಡೋದ್ ಕರೆಕ್ಟಾ? ನನಗೆ ಗೊತ್ತಿಲ್ಲ. ಮತ್ತೆ CID ತನಿಖೆ ತನಿಖೆ ಮಾಡಿಸಿ. ಆಗುತ್ತೆ. ನೀವ್ ಯಾಕೆ ಯಾವ ತನಿಖೆ COD ಮಾಡಿಲ್ಲ? ನಿಮ್ ನೀವ್ COD ಯಾಕೆ ತನಿಖೆ ನಿಮ್ ಮಾಡಿಲ್ಲ? SIT ನಿಮ್ ನಿಮ್ಗೆ ಅದು ಬೇರೆ ಯೋಗ್ಯತೆಗಳು ಬೇರೆ ಗೊತ್ತಿಲ್ವಾ? ನಾಗೇಂದ್ರ ಬೇರೆ ಇಲ್ವಾ? 89 ಕೋಟಿ ಬಂದ್ರು. ಕಳ್ತನ ಮಾಡಿ ಬೈ ಮಾತಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಾಜುಗೌಡ್ರೆ ಥ್ಯಾಂಕ್ ಯು ನೀವು ರಾಜಕಾರಣದಾಗ ನಿಲ್ಲಿಸಿ. ರಾಜುಗೌಡ್ರೆ ಥ್ಯಾಂಕ್ ಯು ನಿಮ್ ಯೋಗ್ಯತೆ ಥ್ಯಾಂಕ್ ಯು ರಾಜುಗೌಡ್ರೆ ಥ್ಯಾಂಕ್ ಯು ಫರ್ಜಾನ ಮೇಡಮ್ ಥ್ಯಾಂಕ್ ಯು ಹೂವರ್ ಸರ್ ಥ್ಯಾಂಕ್ ಯು ಮರಿಸ್ವಾಮಿ ಅವರು ಥ್ಯಾಂಕ್ ಯು ಇದರೊಂದಿಗೆ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ.